ಭಾಗವತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾನ್ ಭವೇತ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಂ ನಮಸ್ಯೇ ಗುರುನ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬಹಳ ಪವಿತ್ರವಾದಂತಹ ಕಾಲ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ನೀವೆಲ್ಲರೂ ಕೂಡ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನಮ್ಮ ವಿಜೇಂದ್ರಾಚಾರ್ಯರಿಂದ ಶ್ರೀಮದ್ ಭಾಗವತ, ಶ್ರೀನಿವಾಸ ಕಲ್ಯಾಣ ಮೊದಲಾದ ನೆಪದಲ್ಲಿ ಶಾಸ್ತ್ರದ ಅದ್ಭುತವಾದಂತಹ ರಹಸ್ಯಗಳನ್ನು ನೀವೆಲ್ಲ ತಿಳ್ಕೊಳ್ತಾ ಇದ್ದೀರಿ. ಹೆಸರು ಶ್ರೀನಿವಾಸ ಕಲ್ಯಾಣ ಭಾಗವತ ಅಂತ ಏನಾದರೂ ಒಂದು ಶೀರ್ಷಿಕೆ ಇಡಬೇಕಲ್ಲ ಒಂದು ಪ್ರವಚನಕ್ಕೆ ಅಂತಂದಾಗ. ಆದರೆ ನಮ್ಮ ಆಚಾರ್ಯರು, ನಮ್ಮ ಆತ್ಮೀಯರು ಅವರು ಪ್ರವಚನ ಮಾಡುವಾಗ ನಾವೆಲ್ಲ ಒಟ್ಟಿಗೆ ಸಂಚಾರದಲ್ಲಿದ್ದ ಸ್ನೇಹಿತರು, ಸ್ವಾಮಿಗಳ ಜೊತೆಗೆ ಸಂಚಾರ. ನಮ್ಮ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರ ಜೊತೆಯಲ್ಲಿ ನಾವು ಒಟ್ಟಿಗೆ ಅಧ್ಯಯನ ಮಾಡಿದವರು. ಆವಾಗಲಿಂದಲೂ ಕೂಡ ಒಳ್ಳೆ ಉತ್ತಮ ಪ್ರವಚನಕಾರರು ವಿಜೇಂದ್ರಾಚಾರ್ಯರು. ನಮ್ಮ ಗುರುಗಳು ಅವರು ಹೇಳಿದ ಮೇಲೆ ನೆನಪಾಗ್ತಾ ಇದೆ, ಸಂಚಾರದಲ್ಲಿರುವಾಗಲೇ ಎಲ್ಲರೂ ಹೋದಾಗ ಸ್ವಾಮಿಗಳ ಪ್ರವಚನಕ್ಕಿಂತ ಮುಂಚೆ 1 ಗಂಟೆ ಪ್ರವಚನ ವಿಜೇಂದ್ರಾಚಾರ್ಯ ಮಾಡ್ತಾ ಇದ್ದಾರೆ. ಅದೆಲ್ಲ ನೆನಪಾಗ್ತದೆ. ಸುಮಾರು 25 ವರ್ಷದ ಹಿಂದಿನ ಒಂದು ಘಟನೆ. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೆ ವಿಶೇಷವಾಗಿ ಆ ಒಂದು ವೇದವ್ಯಾಸ ದೇವರ ಸೇವಾ ಕಾರ್ಯವನ್ನು ನಡೆಸ್ತಾ ಬಂದಿದ್ದಾರೆ. ಅವರ ಮುಖತಃ ನೀವೆಲ್ಲ 1 ವಾರ ಕಾಲ ಕೇಳ್ತಾ ಇದ್ದೀರಿ ಅಂತಂದರೆ ನೀವೆಲ್ಲ ಅನೇಕ ಜನ್ಮದ ಪುಣ್ಯವನ್ನು ಮಾಡಿದವರು ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ ಅಂತ ಹೇಳ್ತದೆ. ಮನುಷ್ಯ ಜನ್ಮ ಬರಬೇಕಾಗಿದ್ರೇ ಕೋಟ್ಯಾಂತರ ಜನ್ಮಗಳನ್ನು ನಾವು ಕಳೆದ ಮೇಲೆ ಮನುಷ್ಯ ಜನ್ಮ ಬರ್ತದೆ. ಮನುಷ್ಯ ಜನ್ಮ ಬರೋದು ಅಷ್ಟು ಸುಲಭ ಇಲ್ಲ. 84 ಕೋಟಿ ಜೀವರಾಶಿಗಳಿದ್ದಾರೆ. ಅದೆಲ್ಲ ಅನುಭವಿಸಿ ಏನೋ ಪುಣ್ಯ ವಿಶೇಷದಿಂದ ನಮಗೆ ಮನುಷ್ಯ ಜನ್ಮ ಬರ್ತದೆ. ಅಂತಹ ಮನುಷ್ಯ ಜನ್ಮದಲ್ಲಿಯೂ ಕೂಡ ನಮಗೆ ಬ್ರಾಹ್ಮಣರಾಗಿ ನಾವು ಜನ್ಮವನ್ನು ತಾಳ್ತಾ ಇದ್ದೇವೆ ಅಂತಂದರೆ ಅದರಲ್ಲಿ ತತ್ರಾಪಿ ಜನ್ಮ ಶತಕೋಟಿಷು ಅಂತ ಹೇಳ್ತಾರೆ. ಅಂತಹ ಬ್ರಾಹ್ಮಣ ಜನ್ಮ ಬಂದಾಗಲೂ ಕೂಡ ಜ್ಞಾನ ಅಂತನ್ನೋದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಬೇರೆ ವಸ್ತುಗಳು ಬಹಳ ಸುಲಭವಾಗಿ ಸಿಗ್ತದೆ. ವಿಷಯ ಪದಾರ್ಥಗಳನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ, ಅವೇ ನಮ್ಮನ್ನು ಹುಡುಕೊಂಡು ಬರ್ತಾರೆ. ಆದರೆ ಜ್ಞಾನವನ್ನು ನಾವು ಹುಡುಕೊಂಡು ಹೋಗಬೇಕಾಗ್ತದೆ. ಅದು ಸುಲಭವಾಗಿ ತಾನಾಗೆ ಸಿಗುವಂಥದ್ದಲ್ಲ. ಅದರಲ್ಲೂ ಕೂಡ ಕಲಿಯುಗದಲ್ಲಿ ಜ್ಞಾನ ಸಂಪಾದನೆಯನ್ನು ಮಾಡಬೇಕಾಗಿದ್ದರೆ ಬಹಳ ಕಷ್ಟ ಇದೆ. ಈಗ ನಾವು ಭಾಗವತವೋ ಶ್ರೀನಿವಾಸ ಕಲ್ಯಾಣವೋ ಪ್ರವಚನವನ್ನು ಮಾಡ್ತೇವೆ ಬನ್ನಿ ಅಂತಂದರೆ ಬೆರಳೆಣಿಕೆ ಜನಗಳು ಮಾತ್ರ ಬರ್ತಾರೆ. ಬೇರೆ ಇನ್ನೇನಾದರೂ ಎಂಟರ್ಟೈನ್ಮೆಂಟ್ ಇಡುವಂಥ ಪ್ರೋಗ್ರಾಮ್ಗಳನ್ನು ಇಟ್ಟರೆ ಸಾವಿರಾರು ಜನ ಸೇರ್ತಾರೆ. ಅದು ಕಲಿಯುಗದ ಮಹಿಮೆ. ಕಲಿ ಎಲ್ಲ ಕಡೆಯಲ್ಲಿ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ತುಂಬ ಶಕ್ತಿ, ಮತ್ತು ಈ ಯುಗದಲ್ಲಿ ಅವನಿಗೆ ಭಗವಂತ ಅಂತ ಒಂದು ಸ್ವಾತಂತ್ರ್ಯವನ್ನು ಕೊಟ್ಬಿಡ್ತಾನೆ. ದತ್ತ ಸ್ವಾತಂತ್ರ್ಯ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲಿ ಭಗವಂತ ಏನು ಮಾಡ್ತಾನೆ, ಕಲಿಗೆ ಸ್ವಲ್ಪ ಅವಕಾಶ ಜಾಸ್ತಿ ಕೊಡ್ತಾನೆ. ಯುಗದಲ್ಲಿ ಕಲಿಯುಗ ಅಂತ. ಹಾಗಾಗಿ ಅವನ ಸೇವಕರಿದ್ದಾರೆ, ಕಲಿ ಪ್ರಧಾನ. ಅವನ ಸೇವಕರಿದ್ದಾರಲ್ಲ ಅವರೆಲ್ಲ ನಮ್ಮೊಳಗೆ ತುಂಬಿಕೊಂಡಿರ್ತಾರೆ. ನಮ್ಮ ಈ ದೇಹ ಅಂತನ್ನೋದು ಎಷ್ಟು ಅದ್ಭುತವಾದಂತಹ ಒಂದು ಯಂತ್ರ ಇದೆ. ಈ ದೇಹ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವು ಅಂತ ದಾಸರು ಹೇಳ್ತಾರೆ. ಸಾಧನೆ ಮಾಡಲಿಕ್ಕೋಸ್ಕರ ನಮಗೆ ಸಿಗುವಂತಹ ದೇಹ ಇದೆ. ಈ
ಈ ಮನುಷ್ಯ ಜನ್ಮ ಇಲ್ಲದೆ ನಾವು ಏನೋ ಪ್ರಾಣಿಗಳಾಗಿ ಪಶುಗಳಾಗಿ ಹುಟ್ಟಿದ್ರೆ ಸಾಧನೆ ಮಾಡ್ಲಿಕ್ಕೆ ನಮ್ಮ ಕೈಯಿಂದ ಆಗ್ತಿರ್ಲಿಲ್ಲ. ಸಾಧನೆ ಮಾಡಲಿಕ್ಕೆ ಒಳಗೆ ಕೂತು ದೇವತೆಗಳು ಪ್ರತಿಯೊಂದು ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿಗಳಾಗಿ ಕೂತು ಕೆಲಸ ಮಾಡಿಸ್ತಾ ಇದ್ದಾರೆ. ಆದರೆ ಎಷ್ಟು ಆ ಇಂದ್ರಿಯಾಭಿಮಾನಿಗಳು ನಮ್ಮೊಳಗೆ ಕೂತು ಕೆಲಸ ಮಾಡಿಸ್ತಾರೋ ಅಷ್ಟೇ ಇಂದ್ರಿಯಾಭಿಮಾನಿ ದೈತ್ಯರುಗಳು, ಆ ಕಲಿಯ ಸೇವಕರೆಲ್ಲ ಇದ್ದಾರೆ, ಅವರು ಇಂದ್ರಿಯಾಭಿಮಾನಿಗಳೇ. ನಮ್ಮ ಕಣ್ಣಿನೊಳಗೆ ಕೂತು ಕಣ್ಣಿಂದ ಏನಾದರೂ ನಾವು ಒಂದು ಒಳ್ಳೆಯದನ್ನು ನೋಡ್ತೇವೆ, ಭಗವಂತನ ರೂಪಗಳನ್ನು ನೋಡ್ತೇವೆ, ಕಿವಿಯಿಂದ ಏನೋ ಭಗವಂತನ ಮಹಿಮೆಗಳನ್ನು ಕೇಳ್ತೇವೆ ಅಂತಂದ್ರೆ ಅದನ್ನ ನಮ್ಮ ಕಣ್ಣಿನೊಳಗೆ ಕಿವಿಯೊಳಗೆ ಕೂತು ಇಂದ್ರಿಯಾಭಿಮಾನಿ ದೇವತೆಗಳು ಮಾಡಿಸಿರ್ತಾರೆ. ಅದೇ ಎಷ್ಟೊತ್ತು ಮಾಡ್ತೇವೆ? ದಿನಕ್ಕೆ 1 ಗಂಟೆ, 2 ಗಂಟೆ ಅಥವಾ 3 ಗಂಟೆ ಮಾಡಿದರೆ ಭಾರಿ. ದಿನಕ್ಕೆ 3 ಗಂಟೆ ಪ್ರವಚನ ಕೇಳಿದೆ, ದಿನಕ್ಕೆ ನಾನು 3 ತಾಸು ಧರ್ಮ ಕಾರ್ಯ ಮಾಡಿದೆ, ಹೊಗಳುಕೊಳ್ತೇವೆ. ದಿನಕ್ಕೆ 2 ಗಂಟೆನೋ 3 ಗಂಟೆನೋ ಮಾಡಿದ್ದನ್ನೇ ಇಷ್ಟು ಹೊಗಳುಕೊಳ್ತೇವೆ. ದಿನದ 24 ಗಂಟೆಯಲ್ಲಿ 2 ಗಂಟೆ ಮಾತ್ರ ನಾವು ಧರ್ಮ ಕಾರ್ಯ ಮಾಡಿದರೆ ಇನ್ನು 22 ಗಂಟೆ ನಮ್ಮ ಒಳಗೆ ದೈತ್ಯರುಗಳು ಕೂತು ಕೆಟ್ಟ ಕೆಲಸ ಮಾಡಿಸಿರ್ತಾರೆ ನೋಡಿ. ಅದು ದೈತ್ಯರುಗಳಿಗೆ ಕಲಿಯುಗದಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ. ನಾವು ಏನೋ ಒಂದು ಸ್ವಲ್ಪ ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಅದೇ ಭಾರಿ ದೊಡ್ಡದು ಅಂತ ಹೊಗಳ್ಕೊಳ್ತೇವೆ. ಆದರೆ ಎಷ್ಟು ತಪ್ಪುಗಳನ್ನು ನಾವು ಮಾಡ್ತಾ ಇರ್ತೇವೆ. ಕೆಲವರೆಲ್ಲ ಹೇಳೋದು, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಏನೂ ತಪ್ಪು ಮಾಡಿಲ್ಲ, ನನಗೇನು ಪಾಪ ಇಲ್ಲ, ನನ್ನ ಪಾಡಿ ನಾನಿದ್ದೇನೆ, ನಾನು ಯಾರಿಗೂ ಏನು ಮಾಡಿಲ್ಲ. ಯಾರಿಗೂ ಏನು ಮಾಡಿಲ್ಲ ಅನ್ನೋದೇ ಒಂದು ದೊಡ್ಡ ಪಾಪ. ಜ್ಞಾನಿಗಳ ಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು. ವಿಧಿ ಅಂತ ಇದೆ ಶಾಸ್ತ್ರದಲ್ಲಿ, ವಿಧಿ ಮತ್ತು ನಿಷೇಧ ಎರಡೂ ಇದೆ. ವಿಧಿ ಅಂದ್ರೆ ಏನು ಮಾಡಬೇಕು, ಯಾರ್ಯಾರು ಏನೇನು ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ನಾವು ಬ್ರಾಹ್ಮಣರಾಗಿ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ಏನು ಮಾಡಬೇಕು, ಪಾಠ ಪ್ರವಚನ, ನಾವು ಮಾಡಬೇಕಾದಂಥದ್ದು ಕರ್ತವ್ಯಗಳು, ನಿತ್ಯ ಕರ್ಮಗಳು, ಇದನ್ನೆಲ್ಲ ನಾವು ಮಾಡದೆ ನಾನು ಏನು ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ನನ್ನ ಪಾಡಿ ನನ್ನ ಮನೆಯಲ್ಲಿ ಊಟ ಮಾಡ್ಕೊಂಡು ತಿಂದು ಮಾಡ್ಕೊಂಡು ಸುಮ್ಮನೆ ನಾನು ಇದ್ದೇನೆ ಅಂತಂದ್ರೆ ಅದು ದೊಡ್ಡ ಹೆಮ್ಮೆಯನ್ನು ಕಳ್ಕೊಳ್ತಾರೆ, ನಾನು ಯಾರು ತಪ್ಪು ಮಾಡಿಲ್ಲ ಅಂತ. ಏನು ಮಾಡದೆ ಸುಮ್ಮನೆ ಕೂಡೋದೇ ಒಂದು ದೊಡ್ಡ ಪಾಪ, ಮಾಡಬೇಕಾದ ಮಾಡಲಿಲ್ಲ. ಹಾಗಾಗಿ ಇದನ್ನೆಲ್ಲ ನಮ್ಮೊಳಗೆ ಕೂತು ಆ ದೈತ್ಯರುಗಳೇನು ಮಾಡಿಸ್ತಾರಲ್ಲ, ಇದನ್ನ ತೊಡೆದು ಹಾಕಿ ನಮ್ಮೊಳಗೆ ಆ ಸತ್ಶಕ್ತಿ ಬರಬೇಕು. ದೇವತೆಗಳು ಆ ದೈತ್ಯರನ್ನು ಕೂಡ ಮೀರಿ ನಮ್ಮೊಳಗೆ ಕೆಲಸ ಮಾಡಿಸ್ಬೇಕು. ಅದನ್ನು ನಾವು ಬೇಡ್ಕೊಳ್ಬೇಕು, ಭಗವಂತನ ಹತ್ರ ನಾವು ಬೇಡ್ಕೊಳ್ಬೇಕು. ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯೇವ ಹಿ ಅಂತ ಬೆಳಗ್ಗೆ ಎದ್ದುಕೊಳ್ಳಿ ನಾವು ಅದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡುವಂತೆ ಭಗವಂತ ನೀನು ನಿಂತು ಆ ಕೆಲಸ ಮಾಡಿಸುವಂತ. ಆ ದೇವತೆಗಳಿಗಾಗಲಿ ದೈತ್ಯರಿಗಾಗಲಿ ಅವ್ರಿಗೂ ಏನು ಸ್ವಾತಂತ್ರ್ಯ ಇಲ್ಲ, ಅವರೊಳಗೂ ಕೂತು ಮಾಡ್ತಕ್ಕಂಥವನು ಭಗವಂತ. ಹಾಗಾಗಿ ನಾವು ಭಗವಂತನಲ್ಲಿ ಆ ಪ್ರಾರ್ಥನೆಯನ್ನ ಮಾಡಬೇಕು. ಅದನ್ನ ನಾವು ಮಾಡ್ತಾ 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 ಇದ್ದರೆ ಭಗವಂತ ಖಂಡಿತವಾಗಿಯೂ ನೆರವೇರಿಸ್ತಾನೆ. ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು ಇಲ್ಲ, ಮುಂದಿನ ಜನ್ಮದಲ್ಲಾದರೂ ನಮಗೆ ಅದನ್ನು ಖಂಡಿತವಾಗಿಯೂ ಭಗವಂತನ ಪ್ರಾರ್ಥನೆಗೆ ಯಾವತ್ತೂ ಕೂಡ ವೈಯರ್ಥ್ಯ ಇಲ್ಲ. ಯಾರು ಭಗವಂತನ ಚಿಂತನೆ ಮಾಡ್ತಾರೆ, ಯಾರು ಭಗವದ್ ಭಕ್ತರಿದ್ದಾರೆ, ಅವರಿಗೆ ಯಾವತ್ತೂ ಕೆಡಕಾಗೋದಿಲ್ಲ. ಅದು ಭಗವಂತನೇ ಮಾಡಿದ ಪ್ರತಿಜ್ಞೆ ಇದೆ. ಯಾರು ನನ್ನ ಸ್ಮರಣೆ ಮಾಡ್ತಾರೋ, ಯಾರು ನನ್ನನ್ನು ಶರಣಾಗತರಾಗಿ ಬಂದು ಬೇಡಿಕೊಳ್ತಾರೋ ಅವರನ್ನು ನಾನು ರಕ್ಷಣೆ ಮಾಡ್ತೇನೆ. ವ್ರತಂ ಅಂತ ಹೇಳ್ತಾರೆ, ಇದು ನನ್ನ ವ್ರತ ಅಂತ. ನಾವೆಲ್ಲ ವ್ರತ ಮಾಡ್ತೇವಲ್ಲ, ಒಂದೊಂದು ಆ ವ್ರತ ಈ ವ್ರತ ಬೇಕು ಇರಬೇಕು ಅಂತ ಏನೇನೋ ವ್ರತಗಳನ್ನು ಹೇಳಿದ್ದೇವೆ. ಭಗವಂತನು ವ್ರತ ಮಾಡ್ತಾನೆ, ಭಗವಂತನು ಒಂದು ವ್ರತ ಹೇಳಿದ್ದಾನೆ. ಏನು ವ್ರತ ಅಂದ್ರೆ ಇದನ್ನ ರಾಮಾಯಣದಲ್ಲಿ ರಾಮದೇವರೇ ಹೇಳ್ತಾರೆ. ವಿಭೀಷಣ ರಾವಣನ ದುಷ್ಟ ಕಾರ್ಯಗಳನ್ನೆಲ್ಲ ನೋಡಿ ನೋಡಿ ಹೇಳಿ ಕೇಳಿ ಏನು ಮಾಡಿದ್ರು ಅವನು ಇನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನ ಅಂತ ಗೊತ್ತಾಯ್ತು. ವಿಭೀಷಣನಿಗೆ ಮಹಾಸಾತ್ವಿಕ ಗೊತ್ತಾಗಿ ಅವನು ಪಕ್ಷಾಂತರ ಮಾಡಿದ. ರಾವಣನನ್ನ ಬಿಟ್ಟು ಬಂದು ರಾಮನ ಹತ್ರ ಶರಣಾಗತನ. ಸ್ವತಃ ರಾವಣನ ತಮ್ಮ, ರಾವಣನಿಗೆ ಮಂತ್ರಿಯಾಗಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದವನು ಅಂಥವನನ್ನ ಸೇರಿಸ್ಕೊಳ್ಬೇಕೋ ಬೇಡವೋ ಅನ್ನೋ ಚರ್ಚೆ ನಡೀತು. ಅಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ ಬುದ್ಧಿವಂತರೆಲ್ಲ ಇದ್ರು, ತುಂಬಾ ದೊಡ್ಡ ಚರ್ಚೆ ನಡೀತು. ಎಲ್ಲರೂ ಕೂಡ ಬೇಡ ಬೇಡ ಬೇಡ, ಅವನು ರಾವಣನ ತಮ್ಮ ಮಂತ್ರಿ ಆದವನು ಬೇರೆ,
ಅವನನ್ನು ಸೇರಿಸ್ಕೊಳ್ಳೋದ ಬೇಡ ಬೇಡ ಅಂತ ಎಲ್ಲರೂ ಕೂಡ ಮಾತಾಡಿದಾಗ ಹನುಮಂತ ದೇವರು ಮಾತ್ರ ಸುಮ್ಮನೆ ಕೂತಿದ್ರು, ಏನು ಮಾತಾಡಲಿಲ್ಲ. ರಾಮದೇವರು ನೋಡ್ತಾ ಇದ್ದೆ, ಯಾರ್ಯಾರು ಏನು ಹೇಳ್ತಾರೆ ನೋಡೋಣ ಅಂತ. ಎಲ್ಲರದ್ದು ವಾದ ಆದ್ಮೇಲೆ ಹನುಮಂತ ದೇವರು ಹೇಳ್ತಾರೆ, ಇಲ್ಲ ಇವನು ಒಳ್ಳೆಯವನು, ಇವನು ಪಶ್ಚಾತ್ತಾಪದಿಂದ ಬಂದಿದ್ದಾನೆ, ಇವನನ್ನು ಸೇರಿಸ್ಕೊಳ್ಬಹುದು ಅಂತ. ಅದನ್ನೇ ಕಾಯ್ತಾ ಇದ್ದ ರಾಮ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತ. ಆ ಹನುಮಂತ ಏನ್ ಹೇಳ್ತಾನೋ ಅದನ್ನು ಭಗವಂತ ಅಸ್ತು ಅಂತಾರೆ. ಯಾವಾಗಲೂ ಕೂಡ ಹನುಮಂತ ದೇವರು ಹೇಳಿದ್ದನ್ನು ನಾವು ಅನುಸರಣೆ ಮಾಡಿದರೆ ಅದು ಭಗವಂತನಿಗೆ ಮುಡುತ್ತದೆ ಅಂತಲಿಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಹನುಮಂತ ದೇವರು ಹೇಳಿದ್ರೆ ಸೇರಿಸ್ಕೊಳ್ಬಹುದು ಅಂತ ತಕ್ಷಣ ರಾಮ ಹೌದು, ಹನುಮಂತ ಹೇಳಿದ್ದು ಸರಿ, ನಾನು ಇವನ್ನ ಸೇರಿಸ್ಕೊಳ್ತೇನೆ. ಎರಡು ಮಾತೇ ಇಲ್ಲ. ಅವನು ಶರಣಾಗತನಾಗಿ ಬಂದಿದ್ದಾನೆ, ಶರಣಾಗತರನ್ನ ರಕ್ಷಣೆ ಮಾಡೋದು ನನ್ನ ವ್ರತ, ಆದ್ದರಿಂದ ನಾನು ಅವನನ್ನು ಸ್ವೀಕಾರ ಮಾಡ್ತೇನೆ ಅಂತ ರಾಮದೇವರು ಸ್ವೀಕಾರ ಮಾಡಿದ್ದಾರೆ. ಇದೇ ಕೆಲಸವನ್ನ ಹಿಂದೆ ವಾಲಿ ಮಾಡಿದ್ರೂ ಕೂಡ ನಾನು ಅವನನ್ನು ಸ್ವೀಕಾರ ಮಾಡಬೇಕಾಗ್ತಿತ್ತು ಅಂತ ರಾಮ ಹೇಳ್ತಾನೆ. ಅದಕ್ಕೆ ನಾನು ಹಿಂದಿಂದ ಅವನನ್ನ ಕೊಂದೆ. ಅವನ್ನ ನಾನೇನಾದ್ರು ಮುಂದೆ ಬಂದ್ಬಿಟ್ಟಿದ್ರೆ ಅವನು ಶರಣಾಗತನಾಗ್ಬಿಡ್ತಿದ್ದ, ಅವನನ್ನು ರಕ್ಷಣೆ ಮಾಡಬೇಕಾಗ್ತಿತ್ತು. ಏನು ತಪ್ಪು? ಅದು ಅವನು ತಪ್ಪು ಮಾಡಿದ್ದಾನೆ, ಅವನ ಶಿಕ್ಷೆ ಆಗಲೇಬೇಕು. ಅವನನ್ನು ಈ ಜನ್ಮದಲ್ಲಿ ನಾನು ಉದ್ಧಾರ ಮಾಡಬಾರದು, ಅದಕ್ಕೋಸ್ಕರ ನಾನು ಮುಂದೆ ಬರಲಿಲ್ಲ ಅಂತ ಅನೇಕ ಈ ರೀತಿ ಉದಾಹರಣೆಗಳಿವೆ. ಹಾಗಾಗಿ ನಾವು ಉದ್ಧಾರ ಆಗಬೇಕು, ಭಗವಂತ ನಮ್ಮ ಕೈ ಹಿಡಿಬೇಕು ಅಂತಂದ್ರೆ ನಾವು ಮೊದಲು ಗುರುಗಳನ್ನು ಹಿಡಿಬೇಕು, ಮಧ್ವಾಚಾರ್ಯರನ್ನು ಹಿಡಿಬೇಕು, ಹನುಮಂತ ದೇವರನ್ನು ಹಿಡಿಬೇಕು. ಹನುಮನ ಮತವೇ ಹರಿಯ ಮತ. ಆದ್ದರಿಂದ ಆಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ತೋರಿಸಿಕೊಟ್ಟ ಮಾರ್ಗದಲ್ಲಿ ನಾವು ಭಗವಂತನ ಮಹಿಮೆಗಳನ್ನು ತಿಳ್ಕೊಳ್ಬೇಕು. ರಾಮಾಯಣ, ಮಹಾಭಾರತ, ಭಾಗವತ ಅಂತ ಹೇಳಿ ಅನೇಕ ಜನ ಅನೇಕ ರೀತಿ ಪ್ರವಚನಗಳನ್ನು ಮಾಡ್ತಾರೆ. ಬೇಕಾದಷ್ಟು ನೀವು ಟಿವಿ ನೋಡಿದ್ರೆ ಅದರಲ್ಲಿ ಭಕ್ತಿ ಚಾನೆಲ್ಗಳು ಏನೇನೋ ಬರ್ತದೆ, ತುಂಬಾ ಯಾರ್ಯಾರೋ ಏನೇನೋ ಪ್ರವಚನಗಳನ್ನ ಮಾಡ್ತಾರೆ. ರಾಮಾಯಣ ಅಂತಾನೆ ಮಾಡ್ತಾರೆ, ಮಹಾಭಾರತ ಅಂತಾನೆ ಮಾಡ್ತಾರೆ. ಆದರೆ ಎಲ್ಲರೂ ಮಾಡುವ ರಾಮಾಯಣ ಪ್ರವಚನ, ಎಲ್ಲರೂ ಮಾಡುವ ಮಹಾಭಾರತ ಪ್ರವಚನಗಳಿಂದ ಸರಿಯಾದ ಜ್ಞಾನ ಸಿಗ್ತದೆ ಅಂತ ತಿಳ್ಕೊಳ್ಬೇಕು. ನಮ್ಮ ಮಧ್ವಾಚಾರ್ಯರು ತೋರಿಸಿಕೊಟ್ಟಂತಹ ಸರ್ವಮೂಲ ಗ್ರಂಥಗಳ ಮೂಲಕವಾಗಿ ನಾವು ರಾಮಾಯಣ ಮಹಾಭಾರತಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ಆವಾಗ ಸರಿಯಾದ ರೀತಿಯಲ್ಲಿ ಭಗವಂತನ ಮಹಿಮೆಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ಉತ್ತಮವಾದ ಕಾರ್ಯವನ್ನು ನೀವೆಲ್ಲ ಈ ನವರಾತ್ರಿ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಿ. ನಮ್ಮ ವಿಜೇಂದ್ರಾಚಾರ್ಯರು ಅವರು ಇಡೀ ದೇಶಾದ್ಯಂತ ಇಂತಹ ಉತ್ತಮವಾದ ಧರ್ಮ ಕಾರ್ಯಗಳನ್ನು ಎಲ್ಲ ಶ್ರೋತೃ ವೃಂದಕ್ಕೆ ಉಣಿಸ್ತಾ ಇದ್ದಾರೆ, ಬಡಿಸ್ತಾ ಇದ್ದಾರೆ. ಒಳ್ಳೆ ಉತ್ತಮವಾದ ಕಾರ್ಯ. ನಮ್ಮ ಗುರುಗಳ ಒಂದು ಇಚ್ಛೆ ಅದು. ಬೇಜಾರು ಸ್ವಾಮಿಗಳು ಈ ರೀತಿ ಎಲ್ಲರಿಗೂ ಕೂಡ ಆ ಒಂದು ಧಾರ್ಮಿಕ ಶ್ರದ್ಧೆಯನ್ನ ಮೂಡಿಸಬೇಕು, ಜ್ಞಾನವನ್ನ ಜಗತ್ತಿಗೆ ಕೊಡಬೇಕು ಅಂತ ಅವರ ಸಂಕಲ್ಪ ಏನಿತ್ತು ಅದನ್ನು ಬಹಳ ಒಳ್ಳೆ ಉತ್ತಮ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದರ ಸದುಪಯೋಗಗಳನ್ನು ನೀವೆಲ್ಲ ಪಡ್ಕೊಳ್ತಾ ಇದ್ದೀರಿ. ಹೀಗೆ ಇದು ಮುಂದುವರಿಲಿ. ಎಲ್ಲ ಅವರು ಮತ್ತೆ ಇನ್ನೊಂದು ಕಡೆಗೆ ಪ್ರವಚನವನ್ನು ಬುಕ್ ಮಾಡಬೇಕು ಅಂತ ಬಂದಿದ್ದಾರೆ. ಹೀಗೆ ಅನೇಕರು ದಿನ ಅವರನ್ನ ಸ್ವಾಗತ ಮಾಡಿ ಅಲ್ಲಲ್ಲಿ ಪ್ರವಚನಗಳನ್ನು ನಡೆಸ್ತಾ ಇದ್ದಾರೆ. ಬಹಳ ಸಂತೋಷದ ಒಂದು ಕಾರ್ಯ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಂಡು ಇವತ್ತು ನೀವು ಬಂದಿದ್ದೀರಿ, ನಾಳೆ ನೀವು 4 ಜನ ಕರ್ಕೊಂಡು ಬನ್ನಿ, ಕರ್ಕೊಂಡು ಬಂದು ಅವರನ್ನು ಕೂಡ ಆ ಧರ್ಮ ಕಾರ್ಯದಲ್ಲಿ ಭಾಗವಹಿಸುವಂತೆ ಮಾಡ್ರಿ. ಹೀಗೆ ಎಲ್ಲರೂ ಕೂಡ ಆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡುವಂತೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನಮಗೂ ಕೂಡ ಇವತ್ತು ದಿಢೀರ್ನೆ ಒಂದು ಅವಕಾಶ ಸಿಕ್ತು. ಆ ಆಚಾರ್ಯರ ಪ್ರವಚನವನ್ನು 4 ಮಾತುಗಳನ್ನು ಕಿವಿಗೆ ಕೇಳಿಸಿಕೊಂಡು ನಮ್ಮ ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಳ್ತಕ್ಕಂತಹ ಒಂದು ಸಂದರ್ಭ ಒದಗಿ ಬಂದದ್ದಕ್ಕೆ ಆ ಭಗವಂತನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ 2 ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವೇದವ್ಯಾಸರವರಲ್ಲಿ ಸಮರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ. सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुरात्मकस्य
ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ವಹರೆ ಜ್ಞಾನ ಸಾರದಾ ಪಾತು ಸರ್ವದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಶ್ರೀಮದ್ ಭಾಗವತದಲ್ಲಿ ಸ್ವಯಂಭೂಮನುವಿನ ಒಬ್ಬಳು ಮಗಳು ಆಕೂತಿ ಎನ್ನುವ ಮಗಳನ್ನ ರುಚಿ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅವಳನ್ನ ದಾನ ಮಾಡುವ ಪ್ರಸಂಗದಲ್ಲಿಯೇ ಸ್ವಯಂಭೂಮನು ಹೇಳಿದ್ದಾನೆ, ನನ್ನ ಮಗಳಲ್ಲಿ ಹುಟ್ಟುವ ಮಗುವನ್ನ ನನಗೆ ದಾನ ಮಾಡಬೇಕು ಅನ್ನುವ ನಿಯಮದ ಪ್ರಕಾರ ದಾನ ಮಾಡಿದ್ದಾನೆ. ಕನ್ಯಾದಾನ ಮಾಡಬೇಕಾದರೆ ಇವಳಲ್ಲಿ ಹುಟ್ಟುವ ಮಗನನ್ನ ನನಗೆ ಕೊಡಬೇಕು. ವಾಸ್ತವಿಕವಾಗಿ ಸ್ವಯಂಭೂಮನುವಿಗೆ ಗಂಡು ಮಕ್ಕಳಿದ್ದಾರೆ, ಉತ್ತಾನಪಾದ ಪ್ರಿಯವ್ರತ ಅಂತ ಗಂಡು ಮಕ್ಕಳಿದ್ದಾರೆ. ಹಾಗಿದ್ರೂ ಕೂಡ ಮಗಳಲ್ಲಿ ಹುಟ್ಟುವ ಮಗನನ್ನ ಯಾಕೆ ಬಯಸಿದ ಅಂದ್ರೆ, ಅವಾಗ ಹೇಳಿದ್ನಲ್ಲ, ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಗಂಡು ಮಕ್ಕಳಿಗಿಂತ ಹೆಣ್ಣುಮಕ್ಕಳ ಯೋಗ್ಯತೆ ಕೆಲವೊಮ್ಮೆ ಜಾಸ್ತಿ ಇರುತ್ತೆ. ಈಗ ನೋಡಿ, ದೇವಹೂತಿ ಕಪಿಲನನ್ನ ಮಗನನ್ನಾಗಿ ಪಡೆದಿದ್ದಾಳೆ. ಆಕೂತಿಯ ಮಕ್ಕಳಲ್ಲಿ ಮೂರ್ತಿ ದೇವಿಯಲ್ಲಿ ನರ, ನಾರಾಯಣ, ಹರಿಕೃಷ್ಣ ಅನ್ನುವ ಭಗವಂತನ 4 ಅವತಾರಗಳ ಆವಿರ್ಭಾವ ಆಗಿದೆ. ಹಾಗಾಗಿ ನನಗೆ ಹುಟ್ಟಿದ ಹೆಣ್ಮಕ್ಕಳಲ್ಲೆಲ್ಲ ಭಗವಂತ ಅವತಾರ ಮಾಡ್ತಾನೆ ಅಂತ ನಿಶ್ಚಯ. ಸ್ವಯಂಭೂಮನುವಿಗೆ ಹುಟ್ಟಿದ ಮಕ್ಕಳೇನು ಭಗವಂತನ ಅವತಾರ ಅಲ್ಲ, ಭಗವಂತನ ವಿಶೇಷ ಅನುಗ್ರಹ ಪಾತ್ರರು, ಪ್ರಿಯವ್ರತ, ಉತ್ತಾನಪಾದ. ದೇವರೇ ಮಗನಾಗ್ತಾನೆ ಅಂದ್ರೆ ನನ್ನ ಮಕ್ಕಳಲ್ಲಿ, ಹೆಣ್ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳನ್ನ ನನಗೆ ಪಡಿಬೇಕು ಅನ್ನುವ ಅಪೇಕ್ಷೆ ಹುಟ್ಟುತ್ತೆ. ಹೀಗೆ ದಾನ ಮಾಡಿದಾಗ ಅವರ ತಪಸ್ಸಿನ ಪ್ರಭಾವದಿಂದ ಮನು ಎಣಿಸಿದಂತೆ, ಅವನ ಆಲೋಚನೆ ಮಾಡಿದಂತೆ ಯಜ್ಞನಾಮಕನಾದ ಭಗವಂತನ ಅವತಾರ ಆಗುತ್ತೆ. ಮನುವಿಗೆ ಮಗನಾಗಿ ಬರ್ತಾನೆ. ಮನುವಿಗೆ ಅಂದ್ರೆ, ಈಗ ಕೆಲವೊಮ್ಮೆ ದೇವರ ಪೂಜೆ ಮಾಡ್ತೇವೆ, ಪ್ರತಿಮೆಯನ್ನು ಇಟ್ಟುಕೊಂಡು ಪೂಜೆ ಮಾಡ್ತೇವೆ, ಅದೊಂದು ಸ್ವಲ್ಪ ಅಧಮ ಪೂಜೆ ಅಂತ ಕರೆಸಿಕೊಳ್ಳುತ್ತೆ. ಪ್ರತ್ಯಕ್ಷವಾಗಿ ಭಗವಂತನಿಗೆ ಮಾಡುವ ಆರಾಧನೆಗಿಂತ ಪ್ರತಿಮೆಯನ್ನು ಇಟ್ಟುಕೊಂಡು ಪೂಜೆ ಮಾಡುವುದು ಅಧಮ ಅಂತ ಕರೆಸಿಕೊಳ್ಳುತ್ತೆ. ದೇವಹೂತಿ ಹೇಗೆ ಪೂಜೆ ಮಾಡಿದ್ದು ಭಗವಂತನಿಗೆ? ಪ್ರತ್ಯಕ್ಷವಾಗಿ ಕಪಿಲ ರೂಪಿಯಾದ ಚಿನ್ಮಯ ರೂಪವನ್ನು ಇಟ್ಟುಕೊಂಡೇ ಆರಾಧನೆ ಮಾಡಿದ್ದಾಳೆ. ಪ್ರಸೂತಿಯೂ ಹಾಗೆ ಆರಾಧನೆ ಮಾಡಿದ್ದಾಳೆ. ಮನೆಯಲ್ಲೇ ಹರಿಕೃಷ್ಣ, ನರನಾರಾಯಣ ಅಂತ ಪ್ರತ್ಯಕ್ಷ ದೇವರ ರೂಪ ಹೀಗೆ ಪೀಠ ಹಾಕಿ ಪ್ರತ್ಯಕ್ಷವಾಗಿ ದೇವರನ್ನ ಆರಾಧನೆ ಮಾಡಿದ್ದಾಳೆ. ಹೆಣ್ಮಕ್ಕಳು, ನನ್ನಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಪ್ರತ್ಯಕ್ಷವಾಗಿ ದೇವರ ಪೂಜೆ ಮಾಡ್ತಾ ಇದ್ದಾರೆ. ನಾನು ಮಾತ್ರ ಕೃಷ್ಣನ ಪ್ರತಿಮೆ ಇಟ್ಟುಕೊಂಡೆ, ಜಗನ್ನಾಥನ ಪ್ರತಿಮೆ ಇಟ್ಟುಕೊಂಡ್ರೆ ಅಂದ್ರೆ ಅದು ಸ್ವಾರಸ್ಯವಾಗಿರಲ್ಲ. ನನಗೂ ಪ್ರತ್ಯಕ್ಷವಾಗಿ ದೇವರು ಕೂತ್ಕೊಳ್ಬೇಕು. ಅವನಿಗೆ ಅರ್ಘ್ಯ ಹಾಲಿಟ್ಬಿಟ್ಟು ದೇವರೇ ನಿನಗೆ ಸಮರ್ಪಣೆ ಮಾಡಿದೀನಿ ಅಂತ ನಾವೇ ಕೂದು ಬಿಡ್ತೇವೆ. ಈಗಾಗಲೇ ಪ್ರತ್ಯಕ್ಷವಾಗಿ ದೇವರು ಬಂದ್ರೆ ಅವನಿಗೆ ಹಾಲು ಕುಡಿಸ್ಬೋದು, ಅವನಿಗೆ ಉಪಚಾರ ಮಾಡಬಹುದು. ಇಂಥ ಒಂದು ಯೋಗ ನನ್ನ ಪಾಲಿಗೆ ಒದಗುವುದಾದರೆ ಯಾಕೆ ಬಿಡಬೇಕು ಅಂತ ಆ ಮಗಳಲ್ಲಿ ಹುಟ್ಟಿದ ಮಗನನ್ನ, ಯಜ್ಞನಾಮಕನಾದ ಭಗವಂತನನ್ನ ಸ್ವೀಕಾರ ಮಾಡಿದ. ಅವನ ಈ ಪ್ರಾಮಾಣಿಕವಾದ ಯಜ್ಞನ ಆರಾಧನೆಯಿಂದ ಏನಾಯ್ತು ಅಂದ್ರೆ ಅವನಿಗೆ ವೇದದ್ರಷ್ಟಾರ ಋಷಿತುಲ್ಯನಾದ ಅಂತ ಹೇಳಿದ್ದಾರೆ ಸ್ವಯಂಭೂಮನುವನ್ನು. ಜಗತ್ತಿಗೆ ಹಿತ ಮಾಡುವ ಮಕ್ಕಳನ್ನ ದಾನ ಮಾಡಿದ. ಅನೇಕ ಭಗವಂತನ ಅವತಾರಗಳ ಆವಿರ್ಭಾವಕ್ಕೆ ಹೇತುವಾದ. ಸ್ವಯಂಭೂಮನುವಿನ ಯೋಗ್ಯತೆ ತುಂಬಾ ದೊಡ್ಡದಿದೆ. ಹಾಗಾಗಿ ಭಾಗವತದ 12 ಸ್ಕಂದಗಳಲ್ಲಿ 8ನೇ ಸ್ಕಂದದ ತನಕ ಒಬ್ಬ ಮನುವಿನ ಚರಿತ್ರೆಯನ್ನು ಹೇಳ್ತಾರೆ. ಆಮೇಲೆ ಕೃಷ್ಣಾವತಾರಕ್ಕೆ ಗಡಿಬಿಡಿ ಆಗುತ್ತೆ ಅಂತ ಇನ್ನು ಉಳಿದ ಎಲ್ಲಾ ಮನ್ವಂತರಗಳ ಕಥೆಯನ್ನು
8ನೇ ಸ್ಕಂದದಲ್ಲೇ ಮುಕ್ತಾಯ ಮಾಡ್ತಾರೆ. 9ನೇ ಸ್ಕಂದದಲ್ಲಿ ಹೇಳುವ ಕಥೆಯಲ್ಲ, ಸೂರ್ಯಚಂದ್ರ ವಂಶದ ಕಥೆಗಳನ್ನು ಹೇಳಿ ಕೃಷ್ಣಾವತಾರಕ್ಕೆ ಮುಂದೆ ಸಾಗುತ್ತಾರೆ. ಆ ಸ್ವಾಯುಭೌಮನು ಭಗವಂತನ ಆರಾಧನೆಯ ಮಹತ್ವದಿಂದಾಗಿ ಯಜ್ಞನಾಮಕನಾದ ಭಗವಂತನನ್ನ ಆರಾಧನೆ ಮಾಡಿದ ಪುಣ್ಯದಿಂದ ಈಶಾವಾಸ್ಯ ಮಂತ್ರಗಳ ದ್ರಷ್ಟಾರ ಋಷಿಯಾಗುತ್ತಾನೆ. ಆತ್ಮಾವಾಸ್ಯ ವಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಅಂತ ತುಂಬಾ ಅದ್ಭುತವಾದ ಮಂತ್ರ. ಎಷ್ಟೋ ಜನರ ಬದುಕು ಪರಿವರ್ತನೆ ಹೊಂದಿದ ಮಂತ್ರ ಇದೆ. ಬಹಳ ಸುಲಭವಾದ ಒಂದೇ ಅಭಿಪ್ರಾಯ, ಜಗತ್ತೆಲ್ಲವೂ ಭಗವಂತನ ಅಧೀನವಾಗಿದೆ, ಅವನು ಕೊಟ್ಟಿದ್ದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿ, ನಿಮ್ದು ಯಾವುದೂ ಇಲ್ಲ, ಹುಟ್ಟುತ್ತೇನು ತರಳಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ ಅಂತ. ಹುಟ್ಟುತ್ತಾ ನಾವು ಖಾಲಿ ಕೈಯಲ್ಲಿ ಬಂದಿದ್ದೇವೆ, ಸಾಯ್ತಾ ಬರಿಗೈಯಲ್ಲಿ ಸಾಯ್ತೇವೆ. ಮಧ್ಯದಲ್ಲಿ ಸಿಕ್ಕ ವೈಭವಗಳೆಲ್ಲ ಇದು ಪರಮಾತ್ಮನದ್ದು. ಆ ಏನೆಲ್ಲ ವೈಭವಗಳಿದೆ ಅದನ್ನು ದೇವರಿಗೆ ಅರ್ಪಣೆ ಮಾಡಿ. ಅರ್ಪಣೆ ಮಾಡಬೇಕಾದ್ರೆ ನಾನು ದೇವರಿಗೆ ಕೊಟ್ಟಿದ್ದೇನೆ ಅಂತ ಹೇಳಬೇಡಿ, ದೇವರೇ ನೀರು ಕೊಟ್ಟಿದ್ದನ್ನು ನಿನಗೆ ಅರ್ಪಣೆ ಮಾಡಿದ್ದೀನಿ. ಅದೆಲ್ಲ ವಾದಿರಾಗಲು ಯುಕ್ತಿ ಮಲ್ಲಿಕಾದಲ್ಲಿ ಹೇಳ್ತಾರೆ, ಪೂರ್ಣ ಪ್ರವೃತ್ತಿ ಅನ್ಯಾರ್ಥ ನವೈ ಪೂರ್ತ್ಯರ್ಥಮಾತ್ಮನಃ ತಟಾಕೋಚ್ಛಿಕ್ತ ತೋಯೈಕ್ಯಂ ತಟಾಕಸ್ಸೈವ ಪೂರಣಂ ಅಂತ. ಈ ಗದ್ದೆಗಳಿಗೆ ನೀರು ಬಿಡ್ತಾರೆ, ಭತ್ತಗಳನ್ನೆಲ್ಲ ಬೆಳೀತಾರೆ. ಕೆರೆಯಿಂದ ನೀರು ಗದ್ದೆಗೆ ಹೋಗುತ್ತೆ, ಅಲ್ಲಿ ಸಮೃದ್ಧವಾದ ಭತ್ತ ಬೆಳೆಯುತ್ತೆ. ಆ ಭತ್ತ ಬೆಳೆಯುವ ಯಜಮಾನ ಇಲ್ಲಿಯ ತನಕ ಇತಿಹಾಸದಲ್ಲಿ ಯಾವ ಕೃಷಿಕನೂ ಕೂಡ ಓ ಕೆರೆಗೆ ನನಗೆ ಇಷ್ಟೊಂದು ಸಮೃದ್ಧವಾದ ನೆಲ್ಲು ಕೊಟ್ಟಿದೆ, ಭತ್ತ ಕೊಟ್ಟಿದೆ, ಅಕ್ಕಿ ಕೊಟ್ಟಿದೆ, 1 ಕ್ವಿಂಟಾಲ್ ಭತ್ತವನ್ನು ಕೃತಜ್ಞತೆಯಿಂದ ಕೆರೆಗೆ ಸುರಿತೀನಿ ಅಂತ ಯಾರೂ ಸುರಿಯಿಲ್ಲ ಇಲ್ಲಿಯ ತನಕ. ಕೆರೆಯಿಂದ ಹರಿಯುವ ನೀರೆಲ್ಲ ಇನ್ನೊಬ್ಬರ ಪ್ರಯೋಜನಕ್ಕಾಗಿ, ಕೆರೆಗೆ ಅದರಲ್ಲಿ ಸ್ವಾರ್ಥ ಇಲ್ಲ. ಹಾಗೆ ಭಗವಂತನ ಪ್ರತಿಯೊಂದು ಪ್ರವೃತ್ತಿಗಳು ಕೂಡ ನಮ್ಮ ಉದ್ಧಾರಕ್ಕಾಗಿ. ಪೂರ್ಣ ಪ್ರವೃತ್ತಿ ಅನ್ಯಾರ್ಥ. ಪೂರ್ಣ ಪ್ರವೃತ್ತಿ ಅಂದರೆ ಎಲ್ಲ ಪ್ರವೃತ್ತಿಗಳು ಅಂತ ಒಂದರ್ಥ, ಅಥವಾ ಪೂರ್ಣಸ್ಯ ಪ್ರವೃತ್ತಿ, ಪರಿಪೂರ್ಣನಾದ ಭಗವಂತನ ಎಲ್ಲಾ ವ್ಯಾಪಾರಗಳು ಕೂಡ ಅನ್ಯಾರ್ಥ, ಇನ್ನೊಬ್ಬರ ಪ್ರಯೋಜನಕ್ಕೋಸ್ಕರ. ನ ಪ್ರಯೋಜನವತ್ವಾತು ಅಂತ ಬ್ರಹ್ಮಸೂತ್ರ ಇದೆ. ದೇವರಿಗೆ ಯಾವುದೇ ಕರ್ಮಗಳನ್ನು ಮಾಡಬೇಕಾದ್ರೂ ಒಂದು ಫಲದ ಅಪೇಕ್ಷೆ ಇಲ್ಲ. ಮನುಷ್ಯರಿಗೆ ಎಲ್ಲಾ ಕರ್ಮಗಳಲ್ಲೂ ಅಪೇಕ್ಷೆ ಇದೆ. ನಿಷ್ಕಾಮ ಕರ್ಮ ಮಾಡಿ, ಎಷ್ಟೋ ಜನ ಹೇಳ್ತಾರೆ ನಾನು ಸ್ವಾರ್ಥಕ್ಕಾಗಿ ಏನು ಕೆಲಸನೂ ಮಾಡಿಲ್ಲ ಅಂತ. ಕೊನೆಗೆ ಹಂಗೆ ಮಾಡ್ತಾ 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 ಹೇಳ್ಕೊಳ್ತಾರೆ ಎಲ್ಲರೂ ಸ್ವಾರ್ಥಕ್ಕಾಗಿ ಮಾಡಿದ್ದಾರೆ, ನಾನು ಸ್ವಾರ್ಥಕ್ಕಾಗಿ ಏನೂ ಮಾಡಿಲ್ಲ ಅಂದ್ರೆ ನನ್ನ ಜೀವನದ ಒಂದು ಹೆಗ್ಗಳಿಕೆ ಅಂತ ಅಲ್ಲೊಂದು ಅಹಂಕಾರ ಬರುತ್ತೆ. ಆದ್ರಿಂದ ಅಲ್ಲೊಂದು ಅದೇ ಒಂದು ಕೀರ್ತಿ, ನಾನು ಸ್ವಾರ್ಥಕ್ಕಾಗಿ ಮಾಡಿಲ್ಲ ಅನ್ನೋ ಕೀರ್ತಿ ಅಪೇಕ್ಷೆ ಹುಟ್ಟುತ್ತೆ. ಪರಮಾತ್ಮನಿಗೆ ಯಾವ ಕೀರ್ತಿ ಅಪೇಕ್ಷೆಯೂ ಇಲ್ಲ. ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವ ಕಥೆ ಅಷ್ಟಮ ಸ್ಕಂದದ ಕಥೆ. 33 ಕೋಟಿ ದೇವತೆಗಳಿಗೆ ಅಮೃತವನ್ನ ಪಾನ ಮಾಡಿಸಿದವರು ಯಾರು ಹೇಳಿ ಹೇಳಿ, ನಿಮ್ಗೆ ಗೊತ್ತಿದೆಲ್ಲ ಹೇಳಿ. ಎಷ್ಟು ಭಾಗವತ ಕೇಳಿದ್ರೆ ನನ್ನ ಜೊತೆಗೆ ಹೇಳ್ಬೋದು. ಯಾರು ದೇವತೆಗಳಿಗೆ ಅಮೃತವನ್ನ ಪಾನ ಮಾಡಿಸಿದವರು? ಯಾರು? ನನ್ಗೆ ಗೊತ್ತು, ನೀವು ಮೋಹಿನಿ ಹೆಸರೇ ಹೇಳ್ತೀರಿ. ಬರೀ ಹೆಣ್ಮಕ್ಳ ಹೆಸರೇ ಹೇಳ್ಬಾರ್ದು, ಕೆಲವೊಮ್ಮೆ ಗಂಡು ಮಕ್ಳ ಹೆಸರು ಹೇಳ್ಬೇಕು. ಅಲ್ಲ ಅಲ್ಲ, ಯಾರು? ಅಮೃತ ಮಥನವೇ ಆಗ್ತಿರ್ಲಿಲ್ಲ ಅವನಿಲ್ಲ ಅಂದ್ರೆ. ಕೂರ್ಮ, ಕಣ್ಣಿಗೆ ಕಾಣಿಸಿಲ್ಲ ಅವನು. ಕೂರ್ಮ ರೂಪದಿಂದ ಬಂದು ಭಗವಂತ ಮಂದರ ಪರ್ವತವನ್ನು ಎತ್ತಿ ಹಿಡಿದ. ಯಾರ ಕಣ್ಣಿಗೆ ಕಾಣಿಸಿದಾನೆ? ವಾಸ್ತವಿಕವಾಗಿ ಅಷ್ಟು ಹೊತ್ತು ದರಿ ಮಥನ, ಇದು ಸಮುದ್ರ ಮಥನ ಆಗಲಿಕ್ಕೆ ದೇವಮಾನದ 100 ವರ್ಷ ಮಥನ ಎಲ್ಲಿ ನಡೆದಿದೆ ಹೇಳಿ? ಕೂರ್ಮನ ಬೆನ್ನಿನ ಮೇಲೆ ನಡೆದಿದೆ. ಅಷ್ಟು ಅಮೃತವನ್ನ ಬೆಟ್ಟ ಬೆನ್ನಲ್ಲಿ ಹೊರಿಸಿದವರಳು ಸಿಟ್ಟು ಮಾಡಿದನೇನು ಹರಿ. ಅದು ಇಂದ್ರನಿಗೆ ಒಂದು ಕಥೆ. ಇನ್ನೊಂದು ಮತ್ಸ್ಯ ಕೂರ್ಮ ರೂಪದಲ್ಲಿ ಭಗವಂತ ಬೆನ್ನಿನ ಚಿಪ್ಪಿನ ಮೇಲೆ 80 ಲಕ್ಷ ಯೋಜನದ 80,000 ಯೋಜನದ ಮಂದರ ಪರ್ವತವನ್ನು ತಿಕ್ಕಿಸಿಕೊಂಡಿದ್ದಾನೆ. ಅವರಿಗೆಲ್ಲ ಅಮೃತ ಸಿಕ್ತು ಅಂದ್ಮೇಲೆ ದೇವರು ಅಲ್ಲೇ ಅದೃಶ್ಯನಾಗಿದ್ದಾನೆ. ಕೂರ್ಮ ರೂಪವನ್ನೇ ಯಾರು ನೋಡಿ. ಇಷ್ಟು ಅವ್ಯಕ್ತ ಸ್ವಭಾವದಿಂದ ಉಪಕಾರ ಯಾರಾದ್ರೂ ಮಾಡ್ತಾರೆ? ಚೂರು ಕಣ್ಣಿಗೆ ಕಾಣಿಸಿಕೊಳ್ಳದೆ ಕೆಲವರು ಹೇಳ್ತಾರೆ ನಮ್ಮ ಹೆಸರು ಹೇಳಬೇಡಿ ಅಂತ. ಮೈಕಲ್ ಹೇಗೆ ಹೇಳ್ತಾರೆ ಅಂದ್ರೆ, ಒಬ್ರು ಹೆಸರು ಹೇಳಬೇಡಿ ಅಂತ ದಾನ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕರೆದು ಮಂತ್ರಾಕ್ಷತೆ ಕೊಡ್ತಾರೆ. ಮತ್ತಿನ್ನೇನು ಹೆಸರಲ್ಲಿ ಏನಾದ್ರು ಒಂದು ಅಪೇಕ್ಷೆ ಹುಟ್ಟುತ್ತೆ. ಯಾವ ಅಪೇಕ್ಷೆಯೂ ಇಲ್ಲದೆ ನಪ್ರಯೋಜನವತ್ವ ಇವರು ಉದ್ಧಾರ ಆಗಲಿ ಅಷ್ಟೇ ಭಾವ ಇದೆ ದೇವರಿಗೆ. ಅಷ್ಟೆಲ್ಲ ಯಾಕ್ರಿ ಕೂರ್ಮಾವತಾರ ತನಕ ಹೋಗ್ತೀರಿ? ಪ್ರತಿದಿನ ನಾಲಿಗೆ ಬೇಕಾದಾಗೆಲ್ಲ ರುಚಿ ಕೊಡುತ್ತೆ, ಕಣ್ಣು ಬೇಕಾದಾಗೆಲ್ಲ ದೃಶ್ಯ ನೋಡುತ್ತೆ, ಕಿವಿ ಬೇಕಾದ ಶಬ್ದಗಳನ್ನೆಲ್ಲ ಕೇಳುತ್ತೆ. ಯಾರು ಕೇಳಿಸ್ತಾರೆ, ಯಾರು ರುಚಿ ಕೊಡ್ತಾರೆ, ಇದನ್ನೆಲ್ಲ ಮಾಡುವ ವ್ಯಾಪಾರ ಯಾರದ್ದು? ಎಲ್ಲ ದೇವರೇ ಕೊಟ್ಟದ್ದು. ಭಗವತೋ ಬಲೇನ, ಭಗವತೋ ವೀರೇಣ, ಭಗವತ ಸೇಗಸ, ಭಗವತ ಕರ್ಮಣ, ಎಲ್ಲ ದೇವರಿಗೆ ಸಂಬಂಧಪಟ್ಟದ್ದು.
ಆಗ ದೇವರು ಯಾವತ್ತಾದ್ರೂ ಮುಂದೆ ಬಂದು ನನಗೆ ಎಷ್ಟೊಂದು ಕೊಟ್ಟಿದ್ದೀನಿ ಅಂತ ಯಾವತ್ತಾದ್ರೂ ಹೇಳ್ತಾನ? ಹೀಗೆ ಆ ದೇವರ ಸ್ವಭಾವ. ವಾತ್ಸರಾಗಿರುವ ವತ್ಸಾದೋ ದಯೈವ ಪ್ರವರ್ತತೆ. ಕರುಣೆ ಮಾತ್ರ ಇದೆ ದೇವರಿಗೆ, ಮತ್ತಿನ್ಯಾವ ಉದ್ದೇಶಗಳು ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಕೊಟ್ಟಿಗೆಯಲ್ಲಿರುವ ಕರುವಿಗೆ ಹಸು ಹಾಲು ಉಣಿಸುತ್ತೆ. ಹಾಲು ಉಣಿಸುವ ಹಸುವಿಗೆ ಏನಾದರೂ ಪ್ರಯೋಜನ ಇದೆ ಆಲೋಚನೆ ಮಾಡಿ. ಹಳ್ಳಿಯ ಪ್ರದೇಶಗಳಲ್ಲಿ ಗೊತ್ತು, ದನ ಮೇಯಿಸೋರಿಗೆ 6 ತಿಂಗಳಾದ್ಮೇಲೆ ಕರ ಮಾಸ್ಕೊಂಡಿದೆ ಅಂತಾರೆ. ಮಾಸ್ಕೊಂಡಿದೆ ಅಂದ್ರೆ ಕರು ತಾಯಿಯನ್ನ ಮರೆತಿದೆ, ತಾಯಿ ಎನ್ನುವುದು ಮರ್ತೋಗಿದೆ. ಅದಕ್ಕೆ ಒಂದು ದಿನ ಕೂತ್ಕೊಂಡು ಆ ಹಸು ಅಳಲ್ಲ. ಎಷ್ಟು ದಿನ ಹಾಲು ಕುಡಿಸಿದೆ ಈ ಕರುವಿಗೆ, ಮೋಸ ಮಾಡಿದೆ, ಇದು ನನ್ನನ್ನು ಮರೆತು ಬಿಟ್ಟಿದೆ ಅಂತ ಹೇಳಲ್ಲ. ಸಿಕ್ಕಾಗ ಮೈ ನೆಕ್ಕುತ್ತೆ ಹಸು. ಸಂಪೂರ್ಣ ಪ್ರಯೋಜನ ಆ ಕರುವಿಗೆ ಆಗಲಿ ಅಂತ ಹಸು ಹಾಲು ಉಣಿಸುತ್ತೆ. ಹಾಗೆ ದೇವರ ಪ್ರತಿಯೊಂದು ವ್ಯಾಪಾರಗಳು ಭಕ್ತರ ಪಾಲಿಗೆ ಇದೆ. ಇಂಥ ದೇವರು ನಮಗೆ ತಂದೆಯಾಗಿ ಸಿಕ್ಕಾಗ ಎಲ್ಲ ಅವನ ಪ್ರಸಾದ. ಸ್ವಾರ್ಥ ಇಲ್ಲದೆ ಉಪಕಾರ ಮಾಡುವ ವ್ಯಕ್ತಿಗಳ ಬಳಿ ಉಪಕಾರ ತಗೊಳ್ಬೇಕು. ಸ್ವಾರ್ಥ ಬಯಸುವ ವ್ಯಕ್ತಿಗಳ ಬಳಿ ಏನು ಕೇಳಿಕ್ಕೆ ಹೋಗಬಾರ್ದು. ಅದು ತುಂಬಾ ಮತ್ತೆ ಋಣವಾಗಿ ಪರಿವರ್ತನೆ ಆಗುತ್ತೆ. ಅವರೇನೋ ಆಸೆ ಇಟ್ಕೊಂಡಿರ್ತಾರೆ, ನಾವೇನೋ ಕೇಳ್ತೇವೆ, ಜನ್ಮಾಂತರದಲ್ಲಿ ಅದನ್ನು ತೀರಿಸಲಿಲ್ಲ ಅಂದ್ರೆ ಅವ್ರ ಮನೆ ಸೇವಕರಾಗಿ ಸೇರ್ಕೊಳ್ಬೇಕಾಗುತ್ತೆ. ಅದಕ್ಕೆ ಪರಮಾತ್ಮನ ಬಳಿ ಕೇಳಿ. ಮಾಗುತ ಕಸ್ಯ ಸಿದ್ಧನಂ ತೇನ ತ್ಯಕ್ತೇನ ಅಂದ್ರೆ ತೇನ ದತ್ತೇನ. ದೇವರೇನು ಕೊಟ್ಟಿದ್ದಾನೆ ಅದು ಪ್ರಸಾದ ಅಂತ ಸ್ವೀಕಾರ ಮಾಡಿ. ಯಾವ ಅಪೇಕ್ಷೆಗಳನ್ನು ಪಡೆಬೇಡಿ. ಜಗತ್ತೆಲ್ಲ ಭಗವಂತನ ಅಧೀನವಾಗಿದೆ ಅಂತ ಇಂಥ ಅದ್ಭುತವಾದ ಮಂತ್ರಗಳ ದ್ರಷ್ಟಾರ ಆ ಸ್ವಯಂಭೂಮನು ಆಗ್ತಾನೆ. ತುಂಬ ವಿರಕ್ತನಾಗ್ತಾನೆ, ಅರಣ್ಯಕ್ಕೆ ಹೋಗ್ತಾನೆ. ಕೊನೆಗೆ ಸ್ವಯಂಭೂಮನು ಅವನ ಅಂತಃಸತ್ತು ಎಷ್ಟು ದೊಡ್ಡದಾಗುತ್ತೆ ಅಂದರೆ, ಸಾವಿರಾರು ಜನ ರಾಕ್ಷಸರು ಈ ಮನುವಿನಿಂದ ಧರ್ಮ ಸ್ಥಾಪನೆ ಆಗ್ತಾ ಇದೆ ಅಂತ ಅವನನ್ನು ತಿನ್ನಲಿಕ್ಕೆ ಬರ್ತಾರೆ. ಇವತ್ತು ರಾಕ್ಷಸರು ಆ ಮನುವನ್ನೇ ತಿಂತಾ ಇದ್ದಾರೆ. ಮನುವಾದ ಅಂತ ಗಲಾಟೆ ಮಾಡ್ತಾರಲ್ಲ, ಎಲ್ಲ ಅವತ್ತಿನ ರಾಕ್ಷಸರೇ. ಅದನ್ನು ನಾಶ ಮಾಡಬೇಕು, ಮನುವಾದವನ್ನ ನಾಶ ಮಾಡಬೇಕು ಅನ್ನುವ ಹುನ್ನಾರದಲ್ಲಿದ್ದಾರೆ. ಎಲ್ಲ ಸಂವಿಧಾನದ ಅರ್ಧ ಭಾಗ ಮನುವಿನ ಸ್ಮೃತಿಯದ್ದೇ. ಎಲ್ಲ ಇದರಿಂದಲೇ ಕದ್ದದ್ದು. ಬೈಲಿಕ್ಕೆ ಈ ಮನುವನ್ನು ಉಪಯೋಗಿಸಿಕೊಳ್ತಾರೆ. ಅಂತಹ ಮನುವನ್ನ ರಾಕ್ಷಸರು ಲಕ್ಷ ಸಂಖ್ಯೆಯಲ್ಲಿ ಕೊಲ್ಲಿಕ್ಕೆ ಅಂತ ಬಂದರು. ಆ ಮನುವಿನ ದೃಢ ನಿರ್ಧಾರ ಇತ್ತು, ನನ್ನ ರಕ್ಷಕ ಭಗವಂತ. ಆತ್ಮಾನಂ ಗೋಪ್ತುಂ ನ ಇಚ್ಛತಿ. ಯಾರಿಗೆ ಭಗವತ್ ಪ್ರಜ್ಞೆ ಜಾಗೃತವಾಗಿದೆ ಅವರು ತಮ್ಮ ರಕ್ಷಣೆಗೆ ಒಂದು ಹುಲಿ ಬಂದು ಎಗರಿತಾ ಇದೆ ಅಂದರೂ ಕೂಡ ದೇವರನ್ನು ಧ್ಯಾನ ಮಾಡ್ತಾರೆ. ತಮ್ಮ ರಕ್ಷಣೆಗೆ ಅವರು ಇಚ್ಛೆ ಕೊಡೋದಿಲ್ಲ ಅಂತ. ನಾವು ಎಷ್ಟು ಹಿಂದೆ ಇದ್ದೇವೆ ನೋಡಿ. ಒಂದು ಸೊಳ್ಳೆ ಬಂತು ಅಂದ್ರೆ ಟೆನ್ಷನ್ ಆಗುತ್ತೆ ನಮಗೆ. ಹುಲಿಗಳು ಬಂದು ತಿಂತಾ ಇದ್ರು ಕೂಡ ತನ್ನ ರಕ್ಷಣೆಯನ್ನು ಅವರು ಭಗವಂತ ಮಾಡ್ತಾನೆ ಎಂದು ಎಚ್ಚರದಲ್ಲಿರ್ತಾರೆ. ಹಾಗೆ ದೃಢವಾದ ಒಂದು ಭಾವದಿಂದ ಆ ಮನು ಭಗವಂತನನ್ನೇ ಧ್ಯಾನ ಮಾಡ್ತಾ ಇದ್ದಾನೆ. ತನ್ನನ್ನು ಧ್ಯಾನ ಮಾಡುವ ಭಕ್ತನನ್ನ ನೋಡಿ ಯಜ್ಞನಾಮಕನಾದ ಭಗವಂತ ಲಕ್ಷ ಜನ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಅವನ ರಕ್ಷಣೆಗೆ ಅವನು ಏನೋ ಪ್ರಯತ್ನ ಮಾಡಲ್ಲ. ಈ ತರ ಒಂದು ನಂಬಿಕೆಯಿಂದ ಬದುಕಿ, ಸಮರ್ಪಣಾ ಭಾವದಿಂದ ಬದುಕಿ ಎನ್ನುವ ಕಥೆಯ ಜೊತೆಗೆ ಸ್ವಯಂಭೂ ಅನ್ನುವಂಥರದ ಕಥೆ, ಅದರಲ್ಲಿ ಬರುವಂತಹ ಅನೇಕ ವಿಚಾರಗಳು ಮುಕ್ತಾಯವಾಗುತ್ತೆ. ಎಲ್ಲ ನಮ್ಮ ಬದುಕು ಸಮರ್ಪಣೆಗಾಗಿ, ದೇವರಿಗೆ ಸಮರ್ಪಣೆ ಮಾಡಿ. ಯಾರ್ಯಾರಿಗೋ ಸಮರ್ಪಣೆ ಮಾಡಿಕೊಳ್ಬೇಡಿ, ಭಗವಂತನಿಗೋಸ್ಕರ ಸಮರ್ಪಣೆ ಮಾಡಿ ಎನ್ನುವ ಸಮರ್ಪಣಾ ಭಾವ. ಯಾವುದೇ ಗ್ರಂಥಗಳಿರಲಿ, ಯಾವುದೇ ವ್ಯಕ್ತಿಗಳ ವಿಚಾರ ಇರಲಿ, ಅವರ ಬದುಕಿನ ಪೂರ್ಣತೆಯನ್ನು ಗಮನಿಸುವುದಾದ್ರೆ ಭಗವತ್ ಸಮರ್ಪಣೆಯಿಂದ ಪೂರ್ಣವಾಗಿರುತ್ತೆ. ಭರತ ಚಕ್ರವರ್ತಿಯ ಕಥೆ, ದೇಶಾಳದಿಂದ ಅವನ ಗ್ರೇಟ್ ಅನ್ನಲಿಲ್ಲ, ದೇವರಿಗೆ ಸಮರ್ಪಣೆ ಮಾಡಿಕೊಂಡ ಗ್ರೇಟ್. ಅಜಾಮಿಳನ ಕಥೆ ಅದೇ ಅರ್ಥ. ಪ್ರಹ್ಲಾದನ ಕಥೆ, ದೇವರಿಗೆ ಸಮರ್ಪಣೆ ಮಾಡಿಕೊಂಡ. 1000 ಕಷ್ಟಗಳು ಬರಲಿ, ರಾಜ್ಯ ಬಯಸಲಿಲ್ಲ, ಸುಖ ಬಯಸಲಿಲ್ಲ. ಹೇಳಿದ ಹಿರಣ್ಯಕಶ್ಯಪು 14 ಲೋಕಗಳ ಒಡೆತನ ಇದೆಯಪ್ಪ, ನಾನೇ ದೇವರು ಅಂತ ಹೇಳೋ ನನ್ನ ಮತವನ್ನು ಅನುಸರಿಸುವ ಒಂದ. ಇಲ್ಲ, ನನಗೆ ಯಾವ ಸಂಪತ್ತು ಬೇಡ, ಸರಿಯಾದ ವಿಚಾರ ಬೇಕು ಅಂತ ಸಮರ್ಪಣೆ ಮಾಡಿಕೊಂಡ. ಶಾಶ್ವತವಾದ ಸ್ಥಾನ ಪ್ರಹ್ಲಾದನಿಗೆ ಸಿಕ್ಕಿತು. ರಾಮಾಯಣದಲ್ಲಿ ಬರುವ ಕಥೆಗಳು ಹಾಗೆ. ಅವನು ಬಾಲಿ ತಪ್ಪು ಮಾಡಿದ, ಪಶ್ಚಾತ್ತಾಪ ಪಟ್ಟ, ಸಮರ್ಪಣೆ ಮಾಡಿಕೊಂಡ ರಾಮನಿಗೆ. ಪರಿಣಾಮ ಏನು? ಕೃಷ್ಣಾವತಾರದಲ್ಲಿ ಅದೇ ಬಾಲಿ ಅರ್ಜುನನಾದಾಗ ಕೃಷ್ಣ ಅವನಿಗೆ ಸಮರ್ಪಣೆ ಮಾಡಿಕೊಂಡ. ಅವರ ಮನೆ ಕುದುರೆಗಳೆಲ್ಲ ತೊಳೆದ ದೇವರು. ಸಮರ್ಪಣಾ ಭಾವದಿಂದ ದೇವರು ಒಲಿತಾನೆ. ಹೀಗಾಗಿ ಭಾಗವತದ ಆರಂಭದಲ್ಲಿ ಶುಕಾಚಾರ್ಯರು ಪ್ರವಚನ ಮಾಡಬೇಕಾದ್ರೆ ಮಂಗಳ ಶ್ಲೋಕವೇ ಅದು. ಸಮರ್ಪಣಾ ಮಂಗಳ ಪದ್ಯ. ತಪಸ್ವಿನೋ ದಾನ ಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ಸು ಮಂಗಳ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ.
ತಸ್ಮೈ ಸುಭದ್ರಷ್ಟವಸೇ ನಮೋ ನಮಃ. ನಿಮ್ಮ ಬದುಕಿನ ಎಲ್ಲಾ ಮಂಗಳಗಳಿಗೂ ಹೇತುವಾದ ಸರಿಯಾದ ಕಾರಣ ಯಾವುದು ಮಂಗಳಗಳಿಗೆ ಅಂದರೆ ಏನೆಲ್ಲ ಕರ್ಮಗಳನ್ನು ಮಾಡ್ತೀರಿ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ. ಪ್ರತಿಯೊಂದು ಕರ್ಮದಲ್ಲೂ ನಾವು ಮಾಡುವುದೇ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ದೇಹೇಂದ್ರಿಯಗಳ ವ್ಯಾಪಾರ ಎಲ್ಲವೂ ದೇವರಿಗೆ ಸಮರ್ಪಣೆ ಕೊಡ್ತೇನೆ. ಪ್ರಿಯಾಂ ಸುತಾನ್ ಪ್ರಾಣಾನ್ ಪರಸ್ಮೈ ಸದೆ ಇಷ್ಟಂ ದತ್ತಂ ಹುತಂ, ಏನೆಲ್ಲ ಆತ್ಮನ ಪ್ರಿಯಂ ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಿ. ಇದು ಸಮರ್ಪಣಾ ಭಾವದ ಪರಮ ಮಂಗಳವಾದ ಕಥೆ ಸ್ವಯಂಭೂಮನುವಿನ ಚರಿತ್ರೆ. ಅದಾದಮೇಲೆ ತುಂಬ ಭಗವಂತನ ಅನುಗ್ರಹಕ್ಕೆ ಕಾರಣವಾಗುವ ಅವತಾರವಾಗುವ ಅಂಶಗಳನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ. ಸಮಗ್ರ ಮನ್ವಂತರಗಳ ಚರಿತ್ರೆಯನ್ನು ಹೇಳುವುದಿಲ್ಲ. ತಾಪಸ ಮನ್ವಂತರದಲ್ಲಿ ಗಜೇಂದ್ರ ಮೋಕ್ಷ ಆಗಿದೆ. ಹರಿ ಎನ್ನುವ ಭಗವಂತ ಒಂದು ಆ ಗಜರಾಜನಿಗೆ ಮೋಕ್ಷವನ್ನು ಕೊಟ್ಟ ಅನ್ನುವ ಕಥೆಯನ್ನು ಹೇಳ್ತಾರೆ. ಚಾಕ್ಷುಷ ಮನ್ವಂತರದಲ್ಲಿ ಭಗವಂತನ ಅನೇಕ ಅವತಾರಗಳಾಗಿವೆ. ಕೂರ್ಮ ರೂಪದಿಂದ ಬಂದಿದ್ದಾನೆ, ಅಜಿತನಾಗಿ ಬಂದಿದ್ದಾನೆ, ಧನ್ವಂತರಿಯಾಗಿ ಬಂದಿದ್ದಾನೆ, ಮೋಹಿನಿಯಾಗಿ ಬಂದಿದ್ದಾನೆ, ವಾಮನನಾಗಿ ಬಂದಿದ್ದಾನೆ ಮುಂದೆ. ಹೀಗೆ ಭಗವಂತ ಅನೇಕ ಅವತಾರಗಳಲ್ಲಿ ಬಂದು ಆ ದೇವತೆಗಳ ಅಮೃತ ಮಥನದ ಕಾಲದಲ್ಲಿ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ದೇವತೆಗಳಿಗೆ ಯಾವಾಗಲೂ ದೈತ್ಯನಿಂದ ಉಪದ್ರವ, ಅದಕ್ಕೆ ಶಾಶ್ವತವಾದ ಪರಿಹಾರ ಬೇಕು ಅಂತ ದೇವರಲ್ಲಿ ಹೋಗಿ ಕೇಳಿದಾಗ ದೇವರೇ ಹೇಳ್ತಾನೆ, ನೀವು ಸಮುದ್ರ ಮಥನ ಮಾಡಿ ಅಮೃತ ಪ್ರಾಪ್ತಿಯಾಗುತ್ತೆ ಅಂತ ಹೊಸ ಒಂದು ಉಪದೇಶವನ್ನು ಮಾಡ್ತಾನೆ. ಅದಕ್ಕೆ ದೇವತೆಗಳು ಹೇಳ್ತಾರೆ, ತುಂಬಾ ಕಷ್ಟಕರವಾದ ಒಂದು ಪದ್ಧತಿಯನ್ನು ಹೇಳಿಕೊಟ್ಟಿದೆ. ಸಮುದ್ರ ಮಥನ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ 2 ಲೀಟರ್ ಮೊಸರು ಕಡಿಲಿಕ್ಕಾಗಲೇ ಪ್ಯಾಕೆಟಲ್ಲಿ ಬೆಣ್ಣೆ ತಗೊಂಡ್ಬರ್ತೀವಿ ಕಲಿಯುಗದಲ್ಲಿ. ಅಂತಹದ್ದು ಸಮುದ್ರ ಮಥನ 32 ಲಕ್ಷ ಯೋಜನದ ಕ್ಷೀರ ಸಮುದ್ರಕ್ಕೆ ಮಂದರ ಪರ್ವತವನ್ನು ಕಡೆಗೂರನ್ನಾಗಿ ಮಾಡಿ ಸಮಗ್ರ ಭೂಮಂಡಲವನ್ನೇ ಸುತ್ತುವ ವಾಸುಕಿಯನ್ನು ಹಗ್ಗ ಮಾಡಿಕೊಂಡು ಹಾವನ್ನು ಹಿಡ್ಕೊಂಡು ಕಡಿಬೇಕಂತ. ಹಾವರಾಣಿ ನೋಡಿದ್ರೆ ಹೌಹಾರವರು ನಾವು ಅಂತಹದ್ದು ಹಾವು ಹಿಡ್ಕೊಂಡು ಬಂದು ಅದನ್ನ ಬೆಟ್ಟಕ್ಕೆ ಸುತ್ತಿ ಅದನ್ನು ಕಡಿರಿ. ಈ ತರ ಎಲ್ಲ ಹೇಳಿದ್ರೆ ಯಾವ ಮೋಕ್ಷನೂ ಬೇಡ ಅಂತಾರೆ, ಯಾವ ಕರ್ಮನೂ ಬೇಡ ಅಂತಾರೆ. ಇಷ್ಟು ಕಷ್ಟದ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟ ದೇವರು. ಅದಕ್ಕೆ ದೇವತೆಗಳು ಹೇಳ್ತಾರೆ, ಇದೆಲ್ಲ ಪ್ರಯಾಸ ಸಾಧ್ಯ. ದೇವರು ಹೇಳ್ತಾರೆ, ಯಾವ ಆಯಾಸವೂ ಇಲ್ಲ, ನನ್ನನ್ನು ನಂಬಿ. ಮಂದರ ಪರ್ವತವನ್ನು ಹೂವಿನ ತರ ತರ್ತೀರಿ, ಸಮುದ್ರ ಮಥನವು ಅನಾಯಾಸವಾಗಿ ಮಾಡ್ತೀರಿ, ನನ್ನ ಪಾದಕಮಲವನ್ನು ನಂಬಿ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ. ದೇವರೇ ಜೊತೆಗೆ ಇದ್ಮೇಲೆ ಇನ್ನೇನು ಅಂತ ದೇವತೆಗಳು ಒಪ್ಪಿಕೊಂಡ್ರು. ಮಂದರ ಪರ್ವತ ತರುವ ಕೆಲಸ ಎಲ್ಲ ದೇವರೇ ಮಾಡ್ತಾ ಇದ್ದಾರೆ. ಇವನಿಗೆ ಕೀರ್ತಿ, ಯಜಮಾನನಿಗೆ ಕೀರ್ತಿ, ಎಲ್ಲ ಕೆಲಸ ಮಾಡಿದವನು ದೇವರು. ಮಂದರ ಪರ್ವತವನ್ನು ತರಬೇಕಾದ್ರೆ ಗರುಡನ ಮೇಲೆ ಆ ಪರ್ವತವನ್ನು ಹೊತ್ಕೊಂಡು ತರ್ತಾ ಇದ್ದಾನೆ ಭಗವಂತ. ಅವಾಗ ದೇವತೆಗಳ ಮಧ್ಯದಲ್ಲಿ ಮೊದಲೆಲ್ಲ ನಾವು ಹೇಗಪ್ಪ ಮಾಡೋದು ಅಂತ ಇದೆ. ಗರುಡದೇವ ಬೆಟ್ಟವನ್ನು ತರಬೇಕಾದ್ರೆ ದೇವತೆಗಳು ಆಲೋಚನೆ ಮಾಡಿದಂತೆ, ಒಬ್ಬ ಗರುಡದೇವ 80,000 ಯೋಜನದ ಬಂಗಾರದ ಬೆಟ್ಟ ತರ್ತಾನೆ ಅಂದ್ರೆ ಇಷ್ಟು ಜನ ದೇವತೆಗಳು ಸೇರಿಕೊಂಡ್ರೆ ಆಗಲ್ವಾ? ಗರುಡ ಸ್ವಲ್ಪ ನಿಲ್ಲು, ನಾವು ಸ್ವಲ್ಪ ಸೇವೆ ಮಾಡ್ತೀವಿ, ಎಲ್ಲ ನೀನೇ ಮಾಡ್ಬೇಕಾ ಅಂತ ದೇವರು ಹೇಳಿದ, ನಿಮಗೆ ಆಗಲ್ಲ ಇದೆಲ್ಲ. ಸುಮ್ಮನೆ ಈಗ ಬ್ರಹ್ಮರಥ ಎಳಿರಿ ಅಂತ ಕರ್ಕೊಂಡು ಹೋಗಿರ್ತಾರೆ. ಕೆಲವರು ಬ್ರಹ್ಮರಥ ಹಿಡ್ಕೊಂಡೇ ಬ್ಯಾಲೆನ್ಸ್ ಮಾಡ್ತಿರ್ತಾರೆ. ಅವ್ರ ನಡಿಗೆಗೆ ಬ್ರಹ್ಮರಥದ ಹಗ್ಗ ಸಪೋರ್ಟ್ ಆಗಿರುತ್ತೆ ಅಷ್ಟೇ, ಅವರೇ ರಥದ ಹಗ್ಗ ಎಳೆಯಲ್ಲ, ಅದ್ರ ಮೇಲೆ ಜೋತ್ ಬಿದ್ದಿರ್ತಾರೆ ಇವರು. ನಿಮಗೆ ಆಗಲ್ಲ, ಸುಮ್ಮನೆ ಹಗ್ಗ ಮುಟ್ಕೊಳ್ಳಿ ಅಷ್ಟೇ ಅಂತ ದೇವರು ಹೇಳ್ತಿದ್ದಾನೆ. ಇವ್ರು ಕೇಳ್ತಾರೆ, ಇಲ್ಲ ಇಲ್ಲ ಆ ಮಂದರ ಪರ್ವತ ನಾವು ತರ್ತೀವಿ. ಗರುಡನಿಗೆ ಹೇಳಿದ ದೇವರೇ ನಿಲ್ಲು, ಅವ್ರಿಗೇನು ಅಪೇಕ್ಷೆ ಇದೆ ಈಡೇರಿಸೋಣ ಅಂತ ಆ ಬೆಟ್ಟದ ಸ್ವಲ್ಪ ಭಾಗವನ್ನು ದೇವತೆಗಳ ಕೈಯಲ್ಲಿಟ್ಟ. ಅದು ಬಂಗಾರದ ಸಾಲಿಡ್ ಬೆಟ್ಟ. ಅದು ಸ್ವಲ್ಪ ಭಾಗ ಹಿಡ್ಕೊಂಡ ತಕ್ಷಣ ಕೈಕಾಲೆಲ್ಲ ಪುಡಿ ಪುಡಿ ಆಗಿರುತ್ತೆ. ಇನ್ನು ಮಥನ ಮಾಡೋದೇನೆ, ಕೈ ಇಲ್ಲ ಕಾಲಿಲ್ಲ, ಎಲ್ಲ ಪುಡಿ ಪುಡಿ ಆಗಿದೆ. ಕೊನೆಗೆ ದೇವತೆಗಳ ಬೊಬ್ಬೆ ಹೊಡೆದ್ರು, ದೇವರೇ ಇನ್ನೊಂದ್ಸರಿ ಇಂಥ ಅಪರಾಧ ಮಾಡಲ್ಲ, ಎಲ್ಲ ನೀನೇ ಮಾಡ್ತಿ, ನಾವು ಸುಮ್ಮನೆ ಸಾಕ್ಷಿಯಾಗಿರ್ತೇವೆ. ಭಗವಂತ ಸುಧಾ ದೃಷ್ಟಿಯ ಅಮೃತಾಶೇಷ ಸ್ವಸೈನ್ಯೋ ಜೀವನೈಕದ ತನ್ನ ಅಮೃತದ ದೃಷ್ಟಿಯಿಂದ ಆ ಎಲ್ಲ ತನ್ನ ಸೇನೆಯವರನ್ನೆಲ್ಲ ಬದುಕಿಸಿ ಅವ್ರ ಕೈಕಾಲು ಗಟ್ಟಿಯಾಗುವ ಹಾಗೆ ಮಾಡಿದರು. ಹೇಳಿದ ದೇವರು, ನನ್ನ ಪಾದಕಮಲವನ್ನು ನಂಬಿ ಕರ್ಮಗಳನ್ನು ಮಾಡಿ, ನನ್ನ ಶಕ್ತಿಯಿಂದ ಈ ಕರ್ಮಗಳು ನಡೆಯುತ್ತೆ ಅಂತ ನಂಬಿ ನಿಮಗೆ ಎಲ್ಲಾ ರೀತಿಯ ಅಮೃತ ಪ್ರಾಪ್ತಿಯಾಗುವ ಯೋಗವನ್ನು ನಾನು ದೊರಕಿಸಿಕೊಡ್ತೇನೆ ಅಂತ ಪರಮಾತ್ಮ ಹೇಳಿದ. ಸಮಾನವಾದ ದೇಶ, ಸಮಾನವಾದ ಕಾಲ, ಸಮಾನವಾದ ಮನಸ್ಸಿನಿಂದ ದೇವಾಸುರರು ಸೇರಿ ಅದ್ಭುತವಾದ ಒಂದು ಮಥನ ಮಾಡಿ ಆರಂಭ ಮಾಡಿದ್ರು. ವಾಸುಕಿಯನ್ನು ಹಗ್ಗ ಮಾಡಿಕೊಂಡ್ರು, ಮಂದರ ಪರ್ವತವನ್ನು ಕಡೆಗೋಲನ್ನಾಗಿ ಮಾಡಿದ್ರು, ಕ್ಷೀರ ಸಮುದ್ರವನ್ನೇ ಆ ಮಥನ ಮಾಡಲಿಕ್ಕೆ ಒಂದು ಪ್ರಧಾನವಾದ ಅಧಿಷ್ಠಾನವನ್ನಾಗಿ ಮಾಡಿಕೊಂಡ್ರು. ಮಥನ ಆರಂಭವಾಯಿತು.
ಆ ಬೆಟ್ಟವೇ ಮುಳುಗಲಿಕ್ಕೆ ಆರಂಭವಾಯಿತು. ಬೆಟ್ಟ ಮುಳುಗುತ್ತಾ ಇರಬೇಕಾದ್ರೆ ಇನ್ನೆಲ್ಲಿ ಅಮೃತ ಪ್ರಾಪ್ತಿ? ಕೂರ್ಮ ರೂಪದಿಂದ ಬಂದು ಭಗವಂತ ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನು ಹೊತ್ತುಕೊಂಡು ಮಥನ ಮಾಡಿಸಿದ. ಅದು ಕಾಣಲೇ ಇಲ್ಲ. ಎಲ್ಲ ಅಮೃತವನ್ನ ಪ್ರಾಶನ ಮಾಡಿದ ಮೇಲೆ ದೇವತೆಗಳಿಗೆ ನೆನಪಾಯ್ತಂತೆ, ಓ ಇಷ್ಟು ಅಮೃತ ಪ್ರಾಪ್ತಿಗೆ ಕಾರಣ ಆ ಕೂರ್ಮ ರೂಪ, ಅದನ್ನೊಮ್ಮೆ ನೋಡ್ಬೇಕಲ್ವಾ ಅಂತ ಸಾವಿರಾರು ಜನ ದೇವತೆಗಳು ಪ್ರಾರ್ಥನೆ ಮಾಡಿದಂತೆ, ನಿನ್ ಕೂರ್ಮ ರೂಪ ನೋಡಬೇಕು ಅಂತ. ಅದಕ್ಕೆ ಭಗವಂತ ಹೇಳಿದಂತೆ, ನೀವೆಲ್ಲ ಕೃಷ್ಣಾವತಾರಕ್ಕೆ ಬನ್ನಿ, ಬೆಟ್ಟ ಹೇಗೆ ಹೊತ್ಕೊಂಡಿದ್ದೆ ಅಂತ 7 ದಿನ ನಿಮಗೆ ತೋರಿಸ್ತೀನಿ ಅಂತ ಆ ಪ್ರಾರ್ಥನೆ ಮಾಡಿದ ದೇವತೆಗಳೆಲ್ಲ ಗೋವರ್ಧನದ ಬೆಟ್ಟದ ಬುಡದಲ್ಲಿ ಬಂದು ನಿಂತು ಅವನಿಗೆ ಹೇಗೆ ಎತ್ತಿ ಹಿಡಿದಿದ್ದ ಅಂತ ನೋಡಿದಂತೆ. ಆ ಪುಣ್ಯದಿಂದ ಆಮೇಲೆ ನೋಡಿರುವ ಅನ್ನುವ ಕಥೆಯನ್ನ ಗರ್ಗ ಸಂಹಿತೆ ಹೇಳುತ್ತೆ. ಹೀಗೆ ದೇವರು ತೋರಿಸಿಕೊಳ್ಳುವ ಇಚ್ಛೆಯೇ ದೇವರಿಗಿಲ್ಲ. ಅದಾದ ಮೇಲೆ ಕೆಳಗಿಂದ ಎತ್ತಿ ಹಿಡಿದ ಕೂರ್ಮ ಅದು ಕೆಳಗಿಂದ ಸಪೋರ್ಟ್ ಮಾಡಿದ, ಮೇಲೆ ಜಂಪ್ ಹೊಡೆಯಲಿಕ್ಕೆ ಆರಂಭ ಆಯಿತು. ಬೆಟ್ಟ ದಡ್ಡ ದಡ್ಡ ಅಂತ ಮೇಲೆ ಹಾರ್ತಾ ಇದೆ. ನಮಗೆ ಆ ಕಡೆದೇ ಅಭ್ಯಾಸ ಇಲ್ಲ, ಅದರಿಂದ ಯಾವ ಕಡೆ ಹಾರುತ್ತೆ ಮಂಥನ ಅಂತ ಗೊತ್ತಿಲ್ಲ. ಈಗ ಹೊಸದಾಗಿ ಎಲೆಕ್ಟ್ರಿಕ್ ಮಂಥನ ಬಂದಿದೆ, ಹಾಕಿಟ್ಬಿಟ್ರೆ ಅದೇ ಪ್ರಾಬ್ಲಮ್ ಕಡಿಯುತ್ತೆ. ಕಡಿಬೇಕಂದ್ರೆ ನಿಮಗೆ ತುಂಬಾ ಮನಸ್ಸಿಗೆ ಚಿಂತೆ ಇದೆಯಾ, ಅದೊಂದು ಚಿಕಿತ್ಸೆ ಅಂತ ಹೇಳಿದ್ದಾರೆ. ಯಾರ ಮನೆಯಲ್ಲಿ ದಧಿಮಂಥನ ಘೋಷ ಕೇಳುತ್ತೆ ಅವರ ಮನೆಯ ಸದಸ್ಯರ ಎಲ್ಲಾ ನವಗ್ರಹ ಪೀಡೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ನಾಳಿಂದ ಒಂದು 10 ಬಡವರು ತಂದಿಟ್ರಿ, ಮಠದಲ್ಲಿ ಆದರೂ ಬಡಿಸೋದು. ಸಾಮೂಹಿಕವಾಗಿ ದಧಿಮಂಥನ ಕಾರ್ಯಕ್ರಮ ಅಂತ ಒಂದು ಹೊಸದಾಗಿ ಬೋರ್ಡ್ ಹಾಕ್ಬೇಕಿನ್ನು. ಎಲ್ಲ ಪ್ರಾರಂಭ ಮಥನ ಆಗಿಬಿಡುತ್ತದೆ. ಹುಳಿ ಹುಳಿ ಮಜ್ಜಿಗೆ ನಡುವೆ ಸಿಹಿ ಸಿಹಿ ಬೆಣ್ಣೆ ಬರುತ್ತೆ. ನಮ್ಮ ಬದುಕೆಲ್ಲ ಹುಳಿ ಇಟ್ಟು ಹೋದ ಮಜ್ಜಿಗೆ ತರ ನೂರಾರು ದುಃಖಗಳಿರುತ್ತೆ. ಸುಮ್ಮನೆ ನಗ್ತಾ ಇರ್ತೇವೆ ಅಷ್ಟೇ, ಸ್ಮೈಲ್ ಮಾಡ್ತಿರ್ತೇವೆ. ಆ ವಿಮಾನದ ಗಗನ ಸಂಕೀರ್ತಾರೆ, ನಗಲಿಕ್ಕೆ ಕೇಳಿರ್ತಾರೆ, ನಗ್ತಿರ್ತಾರೆ. ಹಾಗೆ ಸುಮ್ಮನೆ ನಗುತ್ತೇವೆ. ಹೃದಯದಲ್ಲಿ ಮುಡುಗಟ್ಟಿದ ದುಃಖ ಇದೆ, ಅದು ಪರಿಹಾರ ಆಗಬೇಕಾ? ನೋಡಿ, ಹುಳಿ ಮಜ್ಜಿಗೆ ನಡುವೆ ಸಿಹಿಯಾದ ಬೆಣ್ಣೆ ಇದೆಯೋ ಇಲ್ಲ. ನಿಮ್ಮ ಹುಳಿ ಹುಳಿಯಾದ ಸಂಸಾರದಲ್ಲೂ ಸಿಹಿ ಬರುತ್ತೆ ಯಾವಾಗ ಅಂದ್ರೆ ದಧಿಮಂಥನ ಮಾಡಿದಾಗ. ಯಾರ ಮನೆಯಲ್ಲಿ ದಧಿಮಂಥನ, ಇದಕ್ಕೆ ಸಂಬಂಧಪಟ್ಟ ಹಾಡುಗಳಿದೆ, ಹರಿದಾಸನ ಹಾಡುಗಳಿದೆ. ದಧಿಮಂಥನ ಮಾಡಬೇಕಾದ್ರೆ ಈ ಹಾಡು ಹೇಳಿ ಸ್ತ್ರೀ ಧರ್ಮದಿಂದ ತೆಗೆದಾಕ್ಬಿಟ್ಟಿದ್ದೇವೆ ನಾವು. ಯಾಕೆಂದ್ರೆ ಯಾರು ಮಾಡೋದೇ ಇಲ್ಲ, ಯಾಕೆ ಸುಮ್ಮನೆ ಕೊಡಬೇಕು ಅಂತ. ಈ ಪುಣ್ಯ ಎಲ್ಲ ಫ್ಯಾಕ್ಟ್ರಿ ಅವರಿಗೆ ಬರುತ್ತೆ ಅಷ್ಟೇ. ನಂದಿನಿ ಫ್ಯಾಕ್ಟ್ರಿ ಅವರಿಗೆ ನಿಶ್ಚಿಂತೆ ಇದೆ, ಒಳ್ಳೆ ಹಣ ಸಂಪಾದನೆ ಮಾಡ್ತಾರೆ. ತಮಿಳುನಾಡಲ್ಲಿ ಯಾವ ಫ್ಯಾಕ್ಟ್ರಿ, ಅವರು ಆರಾಮಾಗಿದ್ದಾರಲ್ಲ, ಸುಖವಾಗಿದ್ದಾರೆ. ನೋಡಿ, ಯಾರ್ಯಾರು ಬೆಣ್ಣೆ ಮೊಸರು ಮಾರಾಟ ಮಾಡ್ತಾರೆ ಅವರು ರಿಚ್ ಪಾರ್ಟಿ ಆಗ್ತಾರೆ. ಯಾಕೆಂದ್ರೆ ಅದು ಮಥನ ಮಾಡಿದಾಗ ಚಿಂತೆ ಪರಿಹಾರ ಇದೆ. ಹಾಗಾಗಿ ನೋಡಿ, ಬಂದ ಬೆಣ್ಣೆ ಕೃಷ್ಣ ಅದು ಮಥನ ಮಾಡಬೇಕು. ಮಥನ ಮಾಡಿದಾಗ ಎಲ್ಲ ಪ್ರಾರಬ್ಧಗಳ ಮಥನ. ಆದ್ರಿಂದ ನಿತ್ಯ ಕರ್ಮದಲ್ಲಿ ಅದನ್ನು ಸೇರಿಸಿದ್ದಾರೆ. ನೀವು ಖಂಡಿತ ನೋಡಿ, ದೇವರಿಗೆ ನಾವು ಬೆಳೆದ ಗಿಡದಿಂದ ಪುಷ್ಪವನ್ನು ಹೋಗಿ ಸಮರ್ಪಣೆ ಮಾಡಬೇಕಂತ, ಅವಾಗ ದೇವರಿಗೆ ಸಂತೋಷ ಆಗುತ್ತೆ. ಈಗ ಮನೆಗೆ ನಿಮ್ಮ ಮಗಳು ಬಂದಿದ್ದಾಳೆ ಮೊದಲನೇ ಬಾರಿ ಅಂತ ಅನ್ಕೊಳ್ಳಿ, ಅಥವಾ ಮಗಳ ಮನೆಗೆ ಅಮ್ಮ ಬಂದಿದ್ದಾಳೆ ಅಂತ ಇಟ್ಕೊಳ್ಳಿ. ಬರೀ ಮಗಳ ದೃಷ್ಟಾಂತ. ಮಗಳ ಮನೆಗೆ ಅಮ್ಮ ಬಂದಿದ್ದಾಳೆ, ಏನೋ ಅಪರೂಪಕ್ಕೆ ಬಂದಿದ್ದಾಳೆ. ಮನೆಗೆ 1000 ಕೆಲಸ ಅಮ್ಮನಿಗೆ. 10 ವರ್ಷ ಬಿಟ್ಟು ಅಮ್ಮ ಮನೆಗೆ ಅಪರೂಪಕ್ಕೆ ಬಂದಿದ್ದಾಳೆ. ಆ ಮಗಳು, ಅಮ್ಮ ನೀನು ಬಂದಿದ್ದಿ, ತುಂಬಾ ಅಪರೂಪವಾಗಿ ಬಂದಿದ್ದಿ, ಕೂತ್ಕು ಅಂತ ಹೇಳಿ ಪಕ್ಕದ ಗುರುಪ್ರಸಾದ್ ಹೋಟೆಲ್ ಇಂದ ಇಡ್ಲಿ ತಗೊಂಡ್ಬಂದು ಕೊಟ್ರೆ ಎಷ್ಟು ಬೇಜಾರಾಗುತ್ತೆ ಅಮ್ಮನಿಗೆ. ನನ್ನ ಮಗಳು ಒಂದು ಕೈಯಾರೆ ಒಂದು ಲೋಟ ಪಾನಕ ಮಾಡಿ ಕೊಟ್ಟಿದ್ದು ಸಂತೋಷ ಆಗ್ತಾ ಇತ್ತು, ಆ ಗುರುಪ್ರಸಾದ್ ಹೋಟೆಲ್ ಬೋಂಡ ನನಗೆ ಬೇಡಾಗಿತ್ತು ಅಂತಾಳೆ ಅಮ್ಮ. ದೇವರು ಹೇಳಿದ್ರೆ, ಇದನ್ನು ನಿಮಗೆ ಎಷ್ಟು ಜನ್ಮಗಳನ್ನು ಕೊಟ್ಟಿದ್ದೇನೆ, ಎಷ್ಟು ಮೌಲ್ಯಭರಿತವಾದ ಇಂದ್ರಿಯಗಳನ್ನು ಕೊಟ್ಟಿದ್ದೇನೆ. ನಾನು ಮನೆಯ ನಿಮ್ಮ ಅಂಗಳದಲ್ಲಿ ಒಂದು ಗಿಡ ನೆಟ್ಟು, ತುಳಸಿ ಗಿಡ ನೆಟ್ಟು, ಒಂದು ದಳ ನನ್ನ ತಲೆ ಮೇಲೆ ಅಂದ್ರೆ ಅದನ್ನು ಮಾರ್ಕೆಟಿಂದ ತಂದು ತುಳಸಿ ಸಮರ್ಪಯಾಮಿ ಅಂದ್ರಲ್ಲ, ಶೂಲ ಚುಚ್ಚಿದಷ್ಟು ನನಗೆ ವೇದನೆ ಆಗುತ್ತೆ ಅಂತಾರೆ ದೇವರು. ಅಷ್ಟು ಉಪಕಾರ ಮಾಡಿದ ದೇವರಿಗೆ ಅಂಗಣದ ಒಂದು ಪಾಟಲ್ಲಿ ಒಂದು ಗಿಡ ಬೆಳಲಿಕ್ಕಾಗಲ್ಲ, ಒಂದು ಹೂ ಬೆಳಲಿಕ್ಕಾಗಲ್ಲ ಅಂದ್ರೆ ಏನ್ರಿ ಈ ಮಾನವನ ಬದುಕು? ನಮ್ಮ ಸಮರ್ಪಣೆ ದೇವರು ಏನೆಲ್ಲ ಕೊಟ್ಟಿದ್ದಾನೆ ಅದಕ್ಕೆ ಇರಬೇಕು. ಅದೇ ರೀತಿ ಇದು ನಮ್ಮ ಮನೆಯಲ್ಲಿ ಕಟ್ಟಿದ ಹಸು, ಅದರಿಂದ ಕರೆದ ಹಾಲು, ಅದರಲ್ಲಿ ಮಾಡಿದ ಮೊಸರು, ಅದನ್ನ ಮಥನ ಮಾಡಿ ತುಪ್ಪ ಮಾಡಿ ದೇವರಿಗೆ ಹಚ್ಚಿದ್ರೆ ತುಂಬಾ ಸಾತ್ವಿಕರಿದೆ ಅಂತ ಜ್ಞಾನವನ್ನು ಕೊಡ್ತಾರೆ. ನಂದಿನಿ ಪ್ಯಾಕೆಟ್ ಹರಿದು, ಇನ್ನೊಂದು ಇಲ್ಲಿದೆ ಯಾವ್ದು ಪ್ಯಾಕೆಟ್, ಆವಿ ಪ್ಯಾಕೆಟ್ ಹರಿದು ತುಪ್ಪ ಹಾಕಿದ್ರೆ ಆವಿ ಫ್ಯಾಕ್ಟರಿ ಉದ್ಧಾರ ಆಗುತ್ತೆ ಅಷ್ಟೇ, ನಮ್ಮ ಬದುಕಲ್ಲಿ ಉದ್ಧಾರ ಆಗುತ್ತೆ. ನಿಮ್ಮ ಶ್ರಮದಿಂದ ಸಾಧ್ಯವಾದದನ್ನು ದೇವರಿಗೆ ಕೊಡಿ. ಹಾಗಾಗಿ ಕುಂಟಿಲ್ ಅಡಿಗೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಪುಣ್ಯ ಗ್ಯಾಸ್ ಕಂಪನಿಗೆ ಹೋಗಬಾರ್ದು. ಇದನ್ನಿದ್ರೆ ಆ ಗ್ಯಾಸ್ ಸಿಲಿಂಡರ್ ಕಂಪನಿ ಪುಣ್ಯ ಹೋಗ್ಬಿಡುತ್ತೆ. ನೀವು ಅದನ್ನು ತಯಾರು ಮಾಡಬೇಕು. ದೇವರಿಗೆ ಏನೇ ಮಾಡುವುದಾದ್ರೂ ನಿಮ್ಮ ಪ್ರಯತ್ನದಿಂದ ಸಾಧ್ಯವಾದದನ್ನು ಮಾಡಿ. ಭಕ್ತಿ ಮಾಡಬೇಕಾದ್ರೆ ಹತ್ತಿ ತಂದು ಬೀಜ ಕಳೆದು ನೀವು ಭಕ್ತಿ ಮಾಡಿ ದೇವರಿಗೆ ಅರ್ಪಣೆ ಮಾಡಿ. ಅಂಗಡಿಯಲ್ಲಿ ಸಿಗುತ್ತೆ 15 ರೂಪಾಯಿ ಒಂದು ಕಟ್ಟು,
ಮುಂದಿನೆಲ್ಲ ಅಂಗಡಿಯವರು ಹೋಗುತ್ತೆ, ಅವ್ರು ಶ್ರೀಮಂತರಾಗ್ತಾ ಇರ್ತಾರೆ ನೋಡಿ. ಅವರ ಮನೆಯಲ್ಲಿ ಅರಮನೆ ಮೇಲೆ ಅರಮನೆ, ನಾವು ಸೆರೆಮನೆಯಲ್ಲೇ ಇರ್ತೇವೆ. ದೇವರ ಸಮರ್ಪಣೆಯಲ್ಲಿ ವಂಚನೆ ಮಾಡಬೇಡಿ, ದೇವರಿಗೆ ಸರಿಯಾದ ಕರ್ತವ್ಯಗಳನ್ನು ಮಾಡಿ. ಇದನ್ನೆಲ್ಲ ದ್ವಾತ್ರಿಂಶದ ಅಪರಾಧಗಳು ಅಂತ ಹೇಳಿದ್ದಾರೆ. ಅಂಗಡಿಯಿಂದ ಹೂ ತರುವುದು, ಅಂಗಡಿಯಿಂದ ತುಳಸಿ ತರುವುದು, ಅಂಗಡಿಯಿಂದ ಹಾಲು ತರುವುದು, ಅದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡುವುದು ದೇವರಿಗೆ ಇಷ್ಟನೇ ಆಗಲ್ಲ. ಜೇನುತುಪ್ಪ ಒಂದು ಅಂಗಡಿಯಿಂದಲೇ ತರಬೇಕಾಗುತ್ತೆ, ಯಾಕೆಂದ್ರೆ ನಾವು ಅದನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅದನ್ನೊಂದು ಅಂಗಡಿಯಿಂದ ತರಬೇಕಾಗಿಲ್ಲ. ಕೆಲವೊಮ್ಮೆ ಹಳ್ಳಿಗಳಲ್ಲೂ ಬೇರೆಗಳಲ್ಲಿ ಸಿಗುತ್ತೆ ಅದು ಜೇನುತುಪ್ಪ. ಅಂತಹ ಆದಷ್ಟು ನಮ್ಮ ದೈಹಿಕವಾದ ಸಮರ್ಪಣೆ ಹಾಗೆ ಆ ಭಗವಂತನಿಗೆ ಮಾಡಿದಾಗ ದೇವರು ಪ್ರಸನ್ನನಾಗ್ತಾರೆ. ದೇವತೆಗಳು 1000 ವರ್ಷ ಅಮೃತ ಮಥನ ಮಾಡಿದ್ರಿಂದ ಚಿರಂಜೀವಿಗಳಾದರು. ಹಾಗೆ ನಮ್ಮ ಬದುಕಿನಲ್ಲಿ ದಧಿಮಥನ ಮಾಡಿ ತುಪ್ಪ ತೆಗೆದು, ಬೆಣ್ಣೆ ತೆಗೆದು ತುಪ್ಪ ಮಾಡಿ ದೇವರಿಗೆ ದೀಪ ಹಚ್ಚಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ತತ್ವಜ್ಞಾನ ಸಿಗುತ್ತದೆ. ಇದು ಎಷ್ಟು ದೊಡ್ಡ ಕಥೆ ಇದೆ ಅಂದ್ರೆ ಯೂನಿವರ್ಸಲ್ ಆಗಿ ದೇವರು ಪಾಠ ಮಾಡಿದ. ಪ್ರತಿಯೊಬ್ಬ ಗೋಪಿಕಾಸ್ತ್ರೀಯರಿಗೆ ಯಾಕೆ ಹೋಗಿದ ಹೇಳಿ? ಪ್ರತಿಯೊಬ್ಬರ ಮನೆಯಲ್ಲೂ ದಧಿಮಥನ. ಅದಕ್ಕೆ ಬೇಗ ತತ್ವಜ್ಞಾನ ಕೊಟ್ಟಂತೆ. ಯಾರ್ಯಾರು ಕೃಷ್ಣನಿಗೆ ದಧಿಮಥನ ಮಾಡಿ ಬೆಣ್ಣೆ ಕೊಟ್ಟಿದ್ದಾರೆ ಅವರಿಗೆಲ್ಲ ವಿಶೇಷವಾದ ಆ ಹಸುಗಳಿಗೆ, ಆ ಗೋಪಾಲ ಬಾಲಕರಿಗೆ, ದನ ಮೇಯಿಸಿದವರಿಗೆ ಮೋಕ್ಷ ಕೊಟ್ಟ, ಹಸುಗಳಿಗೆ ಮೋಕ್ಷ ಕೊಟ್ಟ, ಆ ದಧಿಮಥನ ಮಾಡಿದ ಗೋಪಿಕಾಸ್ತ್ರೀಯರಿಗೆ ಮೋಕ್ಷ ಕೊಟ್ಟ. ಸುಮ್ಮನೆ ಮೋಕ್ಷ ಕೊಡ್ಲಿಲ್ಲ, ಸ್ಪೆಷಲ್ ಮೋಕ್ಷ ಕೊಟ್ಟಂತೆ ದೇವರು. ಹಾಗಾಗಿ ಮನೆಯಲ್ಲಿ ನಾಯಿ ಸಾಕಬೇಡಿ, ಹಸು ಸಾಕಿ. ಯಾಕೆಂದ್ರೆ ಸತ್ತು ಮೇಲೆ ಶ್ವಾನದಾನ ಅಂತಿಲ್ಲ, ಗೋದಾನ ಅಂತ ಇಲ್ಲ. ಯಾರಾದ್ರೂ ನಾಯಿ ದಾನ ಮಾಡ್ತಾರ, ಅವರು ತುಂಬಾ ಇಷ್ಟ ನಾಯಿ ನಮ್ಮ ಅಪ್ಪನಿಗೆ. ಕೆಲವರೆಲ್ಲ ಶಾಸ್ತ್ರದಲ್ಲಿ ನಮ್ಮ ಅಪ್ಪನಿಗೆ ಪಾನಿಪುರಿ ಇಷ್ಟ ಅಂತ ಪಾನಿಪುರಿ ಮಾಡೋರಿದ್ದಾರೆ. ಹಾಗೆಲ್ಲ ಮಾಡಬಾರ್ದು. ವಿಧಿಯಲ್ಲಿ ಏನಿದೆ ಅದನ್ನು ಮಾಡಬೇಕು. ಗೋದಾನ ಮಾಡಿ. ಅಪ್ಪ ಜನ್ಮ ಪೂರ್ತಿ ನಾಯಿ ಹಿಡ್ಕೊಂಡು ಓಡಾಡಿದ್ರು, ಅವರ ಉದ್ಧಾರಕ್ಕೆ ಗೋದಾನವೇ ಬೇಕು. ಹಾಗಾಗಿ ಯಾವ ಶಾಸ್ತ್ರದ ವಿಧಿಗಳಿದ್ದಾವೆ ಆ ವಿಧಿಗೆ ಅನುಸಾರವಾಗಿ ನಮ್ಮ ಬದುಕಿರಬೇಕು. ಆ ರೀತಿ ಸಮರ್ಪಣಾ ಭಾವದ ಕಥೆ ಈ ಅಮೃತ ಮಥನದಲ್ಲಿ ಇದೆ. ಅಮೃತ ಮಥನ ಮಾಡಿ, ದಧಿಮಥನ ಮಾಡಿ ಅಂತ ಪ್ರತಿದಿನ ನಮ್ಮ ಬದುಕಿನಲ್ಲಿರುವಂತಹ ಕಥೆ. ವಿಶೇಷವಾಗಿ ಅದರಿಂದ ಏನ್ ಮಾಡಿದ, ಭಗವಂತನೇ ಪ್ರಸನ್ನನಾಗಿ ಮೋಹಿನಿ ರೂಪದಿಂದ ಬಂದು ದೇವತೆಗಳಿಗೆ ಮಾತ್ರ ಅಮೃತ ಪ್ರಾಪ್ತಿಯಾಗುವ ಹಾಗೆ ಮಾಡಿದ. ಯಾಕೆಂದ್ರೆ ದೈತ್ಯರಿಗೆ ಅವರು ಪ್ರಯತ್ನ ಮಾಡಿದ್ದಾರಲ್ಲ, ಸಮದೇಶ ಕಾಲ ಭಾಗವತದಲ್ಲಿ ಹೇಳ್ತಾರೆ, ಸಮಾನವಾದ ದೇಶ ಕಾಲ ಎಲ್ಲ ಇತ್ತು, ಆದರೆ ಅವರಿಗೆ ಅಮೃತ ಪ್ರಾಪ್ತಿಯಾಗಲಿಲ್ಲ. ಯಾಕೆ? ಯತ್ಪಾದ ಪಂಕಜ ಶಯನಾನ್ನ ದೈತ್ಯಾಹ. ದೇವತೆಗಳೆಲ್ಲ ಪ್ರತಿಯೊಂದು ಕರ್ಮಗಳನ್ನು ಮಾಡಬೇಕಾದ್ರು ದೇವರೇ ನಿನ್ನ ಪ್ರೀತಿಗಾಗಿ, ಋಣೀಮಹೇತೆ ಪರಿತೋಷಣಾಯ, ನೀನು ಪ್ರಸನ್ನನಾಗಬೇಕು ನಮ್ಮ ಬದುಕಿನಲ್ಲಿ ಅಂತ ಸಮರ್ಪಣಾ ಭಾವದಿಂದ ಕರ್ತವ್ಯ ಮಾಡ್ತಾ ಇದ್ರು. ಭಗವಂತ ಪ್ರಸನ್ನನಾದ. ಆದರೆ ದೈತ್ಯರು ಏನು ಕರ್ಮ ಮಾಡಬೇಕಾದ್ರೂ ಅಹಂಕಾರದಿಂದ ಮಾಡ್ತಾ ಇದ್ರು. ದೇವರಿಗೆ 1000 ಪುಷ್ಪಗಳನ್ನು ತಂದು ದೇವರಿಗೆ ಅರ್ಪಣೆ ಮಾಡಿ ಅಹಂಕಾರದಿಂದ ಅರ್ಪಣೆ ಮಾಡಿದ್ರೆ ದೇವರದನ್ನು ಸ್ವೀಕಾರ ಮಾಡಲ್ಲ. ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ, ಸಕಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಕೊಳ್ಳನೋ ಹರಿ ಕೊಳ್ಳನೋ. ಎಷ್ಟೆಲ್ಲ ವೈಭವ ಮಾಡಿ ನಿಮ್ಮ ಮನೆಯ ಅಂಗಣದಲ್ಲಿ ಬೆಳೆದ ಒಂದು ದಳ ತುಳಸಿಯನ್ನ ದೇವರು ಸ್ವೀಕಾರ ಮಾಡ್ತಾನೆ ಹೊರತು ಅಂಗಡಿಯಿಂದ ತಂದ ದೊಡ್ಡ ದೊಡ್ಡ ರಾಜಪುಷ್ಪ, ರೋಜಾ ಪುಷ್ಪ ಯಾವುದನ್ನು ದೇವರು ಸ್ವೀಕಾರ ಮಾಡಲ್ಲ. ಅವರಿಗೆ ಬೇಕಾದ ಸಮರ್ಪಣಾ ಭಾವ. ಅಷ್ಟು ಅದ್ಭುತವಾದ ಸಮರ್ಪಣಾ ಭಾವದಿಂದ ದೇವತೆಗಳು ಅಮೃತ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಿದ್ರು, ದೇವರ ಪಾದವನ್ನೇ ನಂಬಿದ್ರು. ಅಂಥವರ ಪಾಲಿಗೆ ಭಗವಂತ ಇಂದ್ರಲೋಕಕ್ಕೆ ಬೇಕಾದ ಎಲ್ಲಾ ವೈಭವಗಳನ್ನು ಕೊಟ್ಟ, ಅಪ್ಸರಾಸ್ತ್ರಿಯನ್ನು ಕೊಟ್ಟ, ಚಿಂತಾಮಣಿ ಕೊಟ್ಟ, ಚಂದ್ರನನ್ನು ಕೊಟ್ಟ. ಸಾಕ್ಷಾತ್ ಲಕ್ಷ್ಮೀ ಪ್ರಾದುರ್ಭಾವವಾಯಿತು. ಜಗತ್ತಿಗೆ ಕಲ್ಯಾಣ ಮಾಡುವಂತಹ ಲಕ್ಷ್ಮಿಯ ತಾನು ಸ್ವೀಕಾರ ಮಾಡಿ ಜಗತ್ತಿಗೆ ಕಲ್ಯಾಣ ಮಾಡಿದ. ಹೀಗೆ ಆ ಭಗವಂತನ ಅತಿಶಯವಾದ ಶರಣಾಗತಿಗೆ ದ್ಯೋತಕವಾದ ಕಥೆ ಆ ಅಮೃತ ಮಥನದ ಕಥೆ. ಇಷ್ಟೆಲ್ಲ ಆದರೂ ಕೂಡ ದೇವತೆಗಳಿಗೆ ಪಾಪ ರಾಜ್ಯ ಲಾಭ ಆಗಲಿಲ್ಲ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ದೈತ್ಯ ಚಕ್ರವರ್ತಿಯಾಗಿ ಬಲಿ ರಾಜ ಇದ್ದ. ಅವನು ತುಂಬಾ ದೊಡ್ಡ ಸತ್ಕರ್ಮಾನುಷ್ಠಾನ ಮಾಡ್ತಾ ಇದ್ದ, ಕೆಟ್ಟ ಕೆಲಸನೂ ಮಾಡ್ತಾ ಇದ್ದ. ಅವನನ್ನು ಹೇಗೆ ಹೊಡಿಬೇಕು ಅಂತ ದೇವತೆಗಳಿಗೂ ಅರ್ಥ ಆಗಲಿಲ್ಲ. ಈ ಕೆಲವೊಮ್ಮೆ ಕಾಂಪ್ಲಿಕೇಶನ್ ಅಂತಾರಲ್ಲ ಆ ಥರ. ಕೆಲವರು ಬೆಳಿಗ್ಗೆ ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ಪಾರಾಯಣ ಎಲ್ಲ ಮಾಡ್ತಾರೆ. ಸಂಜೆ ಹೋಗಿ ಇನ್ನೆಲ್ಲೋ ಹೋಗಿ ಬೀದಿಲಿ ಪಾನಿಪುರಿ ತಿಂದು ಬಂದ್ಬಿಡ್ತಾರೆ. ಅಲ್ಲೆಲ್ಲೋ ಬೀದಿಯಲ್ಲಿ ಯಾರೋ ಮಾಡಿದ, ಮುಸ್ಲಿಮರು ಮಾಡಿದ ಪಾನಿಪುರಿ ತಿಂದಿದ್ದಾನೆ, ಇಲ್ಲಿ ನರಕ ಕೊಡೋಣ ಅಂದರೆ ಬೆಳಿಗ್ಗೆ ವಾಯುಸ್ತುತಿ ಪಾಡಿ ಕಿವಿ ಕೇಳಿಸುತ್ತೆ. ಅಲ್ಲ, ದೇವಸ್ಥಾನದಲ್ಲಿ ಅಷ್ಟೊತ್ತು ಪಾರಾಯಣ ಮಾಡ್ತಿದ್ದ, ಅಷ್ಟೋತ್ತರ ಮಾಡ್ತಿದ್ದ, ಅಷ್ಟೋತ್ತರ ಮಾಡಿದಾನೆ ಅಂತ ಸ್ವರ್ಗ ಕೊಡೋಣ ಅಂದ್ರೆ ಪಾನಿಪುರಿ ತಿಂದ ದೃಶ್ಯ ಕಾಣಿಸ್ತಾ ಇದೆ. ಈ ಕೆಲವೊಂದು ಕಾಂಪ್ಲಿಕೇಶನ್ ಹೀಗಿರುತ್ತೆ ನೋಡಿ. ಬಹುಶೇಷ ಕಲಿಯುಗದಲ್ಲಿ ಎಲ್ಲರೂ ಹಾಗೆ, ಆಚೆ ಅಧರ್ಮವೂ ಮಾಡ್ತಾರೆ, ಈಚೆ ಸದ್ಧರ್ಮವನ್ನು ಮಾಡ್ತಾರೆ. ಅಂಥವರಿಗೆ ದೇವರೇ ಅವತಾರ ಮಾಡಬೇಕು, ನಮ್ಮಿಂದ ಏನೂ ಮಾಡ್ಲಿಕ್ಕೆ ಆಗಲ್ಲ.
ದೇವತೆಗಳೆಲ್ಲ ಕೈ ಮುಗಿದ್ರು. ಮಹಾಪರಾಕ್ರಮಿಯಾಗಿದ್ದಾನೆ ಬಲಿಚಕ್ರವರ್ತಿ. ಒಂದು ಕಡೆಯಿಂದ ಸಿಕ್ಕಾಪಟ್ಟೆ ಯಜ್ಞ ಯಾಗ ದಾನ ಧರ್ಮ ಮಾಡ್ತಾನೆ, ಮತ್ತೊಂದು ಕಡೆಯಿಂದ ದೇವತೆಗಳಿಗೆ ಉಪದ್ರವ ಕೊಡ್ತಾನೆ. ತ್ರಿಲೋಕದ ಆಧಿಪತ್ಯವನ್ನೆಲ್ಲ ಕಸಿದುಕೊಂಡಿದ್ದಾನೆ. ಅವರನ್ನು ಹೊಡೆಯುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಅವರಿಗೆ ಅನುಚಾರರಾಗಿ ಶಂಬರ, ವಿಪ್ರಚಿತ್ತಿ, ಕಾಲನೇಮಿ, ಸಿಕ್ಕಾಪಟ್ಟೆ ದೈತ್ಯರೆಲ್ಲ ನಮುಚಿ ಅವರೆಲ್ಲ ಬಲಿಚಕ್ರವರ್ತಿಯ ಅನುಚರರಾಗಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ನಾವೇನ್ ಮಾಡಬೇಕು ಅಂತ ಕಶ್ಯಪರ ಬಳಿ ಹೋಗಿ ಅದಿತಿ ದೇವಿ ಗಡಗಡಗಡಗಡ ಆಡ್ತಾಳೆ. ಕಶ್ಯಪರು ಏನ್ ಹೇಳ್ತಾರೆ ಅಂದ್ರೆ ಮತ್ತೆ ಅದೇ ಕಥೆ ಹೇಳ್ತಾರೆ, ಶರಣಾಗತಿಯ ಕಥೆ ಹೇಳ್ತಾರೆ. ಯಾವ ನಿನ್ನ ಪ್ರಯತ್ನದಿಂದ ದೈತ್ಯರನ್ನ ಸದೆ ಬಡಿಲಿಕ್ಕೆ ಆಗಲ್ಲ, ಆ ಸರ್ವಶಕ್ತನಾದ ಭಗವಂತನೇ ಶರಣಾಗತನಾಗು, ನಿಮ್ಗೆಲ್ಲ ಕಷ್ಟವನ್ನ ದೇವರು ಪರಿಹಾರ ಮಾಡ್ತಾನೆ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಅಂತ. ದೇವರ ನಂಬಿಕೆಯಿಂದ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ಆ ಅದಿತಿ ದೇವಿ ಮಂತ್ರಪೂರ್ವಕವಾಗಿ ಭಗವಂತನಲ್ಲಿ ಶರಣಾಗತ. ದೇವರು ಬೇಗ ಪ್ರಸನ್ನನಾಗ್ತಾನೆ. 7 ದಿನಗಳ ಕಾಲ ಇಂದ್ರದೇವರು ದೇವರ ತಲೆ ಮೇಲೆ ಗೋವರ್ಧನ ಬೆಟ್ಟ ಹೊರಿಸಿದರು. ಕೊನೆಗೆ ಅಷ್ಟು ಅನ್ಯಾಯ ಮಾಡಿದ ಇಂದ್ರದೇವರು ಬಂದು ದೇವಲೋಕದ ವೇದ ಮಂತ್ರಗಳಿಂದ ಬಂದು ಸ್ತೋತ್ರ ಮಾಡಿದಂತೆ ದೇವರಿಗೆ ಸಂತೋಷ ಆಗಿದೆ. ದೊಡ್ಡವರನ್ನ ಒಳ್ಳೆಯ ಮಾತುಗಳಿಂದ ಸಂತೋಷಪಡಿಸಬೇಕು, ಮತ್ತೇನೂ ಬೇಕಾಗಿಲ್ಲ. ಹೆತ್ತ ತಂದೆ ತಾಯಿಗಳಿಗೆ ನಾವೇನು ಅವರಿಗೆ ಸಂಪತ್ತು ಕೊಡಬೇಕಾಗಿಲ್ಲ. ಒಂದೆರಡು ಒಳ್ಳೆ ಮಾತು, ಅಮ್ಮ ಅಂತ ಕರೆದ್ರೆ ಸಾಕು. ಅದು ಇದು ಅಂತ ಕರೀತಾರೆ, ಅಮ್ಮ ಅಂತ ಕರೀಬೇಕು. ವೃದ್ಧಾಶ್ರಮಕ್ಕೆ ಸೇರಿಸ್ತೇನೆ ಸಾಕು, ಮನೆಯಲ್ಲಿ ಇಟ್ಟುಕೊಂಡ್ರು ಸಾಕು. ಈ ತರ ಭಗವಂತ ಪ್ರಿಯತೆ ಅಮಲಯ ಭಕ್ತಿಯ ಅವನ ಸಂತೋಷಕ್ಕೆ ಕಾರಣ ನಿಮ್ಮ ಹೃದಯದ ಪ್ರೀತಿ. ಆ ಪ್ರೀತಿಯಿಂದ ಭಗವಂತ ಪ್ರಸನ್ನನಾಗ್ತಾನೆ ಅಂತ ಕಶ್ಯಪರು ಅದಿತಿಗೆ ಹೇಳಿಕೊಡ್ತಾರೆ. ವಾಸುದೇವ ಮಂತ್ರದಿಂದ ಅವನನ್ನ ಸ್ತೋತ್ರ ಮಾಡೋ, ನಿನ್ನ ಉದರಕ್ಕೆ ಬರ್ತಾನೆ. ಯಾರಿಗೂ ಒಲಿತಾನೆ, ಯಾರಿಗಾದರೂ ಒಲಿವ ಕಾಣಿರು ಅಂತ ಹೇಳಲ್ವಾ? ಯಾವುದ್ರಲ್ಲಿ ಹೇಳಿ? ಪುರಂದರದಾಸರ ಹಾಡಿನಲ್ಲಿ ಯಾರಿಗಾದರೂ ಒಲಿವ ಕಾಣಿರು. ನಿಯಮ ಇಲ್ಲ ದೇವರಿಗೆ, ಇಂತಹ ಜಾತಿಯವರಿಗೆ ಒಲಿತೀನಿ. ಗುಹ ಒಬ್ಬ ಅಂಬಿಗ, ಅವನಿಗೆ ಒಲಿದ. ಶಬರಿ ಕರ್ನಾಟಕದವರು, ಶೆಡ್ಯೂಲ್ ಕ್ಯಾಸ್ಟ್ ಮಹಿಳೆ, SC ST ಜನಾಂಗದವರು. ಶಬರಿ ಎಂಜಲ ಮುಂಡ ರಾಮ ಅಂತ ಕಥೆ ಇದೆ. ಯಾರಿಗಾದರೂ ಒಲಿವ ಕಾಣಿರು. ಬ್ರಾಹ್ಮಣರಿಗೆ ಒಲಿತಾನೆ, ಶೂದ್ರರಿಗೆ ಒಲಿತಾನೆ. ನಿಯಮ ಇಲ್ಲ ದೇವರಿಗೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಕತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ತದ್ವತಂ. ನನ್ನ ಪಾದಾರವಿಂದಕ್ಕೆ ಶರಣಾಗತಿಯಿಂದ ಯಾರೇ ಬಂದು ಬೀಳಿ ಅವರಿಗೆಲ್ಲರನ್ನೂ ಉದ್ಧಾರ ಮಾಡ್ತಾನೆ. ಗಜರಾಜನನ್ನು ಉದ್ಧಾರ ಮಾಡಿದ, ಅಲ್ಲಿ ಯಾವ ಜಾತಿ ಇದೆ. ಪ್ರಹ್ಲಾದರಾಜನನ್ನು ಉದ್ಧಾರ ಮಾಡಿದ, ದೈತ್ಯ ಕುಲದವನು ಪ್ರಹ್ಲಾದ. ದೇವರಿಗೆ ಭಾವನೆ ಮುಖ್ಯ ಹೊರತು ಜಾತಿ ಅಥವಾ ಬ್ರಾಹ್ಮಣ ಅಥವಾ ಸನ್ಯಾಸಿ ಯಾವುದೂ ಇಲ್ಲ. ದೇವರಿಗೆ ಆ ವಿಭಾಗಗಳೇ ಇಲ್ಲ. ಶರಣಾಗತಿ, ಸಮರ್ಪಣೆ. ಆ ಅದಿತಿಯ ಗರ್ಭಕ್ಕೆ ಭಗವಂತ ಬಂದ. ಒಂದು ಹೆಣ್ಣಿನ ಗರ್ಭಕ್ಕೆ ಬಂದು ಕೂತ ಭಗವಂತ ಶಂಖಚಕ್ರಧಾರಿಯ ಅಲ್ಲಿ ವಾಮನನಾಗಿ ಅವತಾರ ಮಾಡಿದ. ಅದಿತಿಗೆ ಹೇಳ್ತಾನೆ, ಅಮ್ಮ ಮತ್ತೆ ಅಮ್ಮನ ಹೊಟ್ಟೆಗೆ ಹುಟ್ಟಿ ಅವಳು ತನ್ನ ಕಷ್ಟ ಹೇಳ್ಕೊಂಡು, ಹೀಗೆಲ್ಲ ದೈತ್ಯರು ದೇವತೆಗಳ ರಾಜ್ಯವನ್ನೆಲ್ಲ ಅಪಹಾರ ಮಾಡಿದ್ದಾರೆ, ನನ್ನ ಕಷ್ಟ ಇದೆ ಅಮ್ಮ, ಇವತ್ತೇ ಪರಿಹಾರ ಮಾಡಿ. ಹುಟ್ಟಿದ ಮಕ್ಕಳು ಅವರು ಪರಿಹಾರ ಮಾಡಬೇಕಾದ್ರೆ ಅವರನ್ನು ನಾವು 20 ವರ್ಷ ಬೆಳೆಸಬೇಕಾಗುತ್ತೆ. ದ್ವಾದಶಿ ಬೆಳಿಗ್ಗೆ ಅವತಾರ ಮಾಡಿದ ವಾಮನ 11 ಗಂಟೆಗೆ ಕೇಸ್ ಕ್ಲೋಸ್ ಮಾಡಿದ್ದಾನೆ. ಬೆಳಿಗ್ಗೆ 9 ಗಂಟೆಗೆ ಅವತಾರ ಮಾಡಿದ, 11 ಗಂಟೆಗೆ ಕೇಸ್ ಎಲ್ಲ ಕ್ಲೋಸ್ ಆಗಿದೆ. ಏನು? ತ್ರೈಲೋಕ್ಯ ರಾಜ್ಯ ಮಾಚ್ಛಿತ್ಯ ಬಲೇಂದ್ರಾಯ ಯೋಧದು ನಮಸ್ತಸ್ಮೈ ಸುರೇಶಾಯ ಸದಾ ವಾಮನ ರೂಪಿಣಿ. 3 ಲೋಕದ ಆಧಿಪತ್ಯವನ್ನು ಕಸಿಲಿಟ್ಟುಕೊಂಡಿದ್ದ ಆ ಸುರಚಕ್ರವರ್ತಿಯಾದ ಇಂದ್ರ ಅವರಿಂದ ಬಲಾತ್ಕಾರವಾಗಿ ಕಸಿದು ಎಲ್ಲಾ ಸಂಪತ್ತನ್ನ ಇಂದ್ರದೇವರಿಗೆ ವಹಿಸಿದ. ಬಲಿಚಕ್ರವರ್ತಿಯಿಂದ ಕಸಿದು ಆ ಇಂದ್ರದೇವರಿಗೆ ವಹಿಸಿದ ಅಂಥ ವಾಮನಿಗೆ ನಮಸ್ಕಾರ. ಹೇಗೆ ಅಪಹಾರ ಮಾಡಿದ? ದೇವರಿಗೆ ಶಸ್ತ್ರಾಸ್ತ್ರಗಳೇ ಬೇಕಾಗಿಲ್ಲ, ಮಾತು ಸಾಕು. ಕೆಲವು ಕಡೆ ಶಸ್ತ್ರಾಸ್ತ್ರ, ಕೆಲವು ಕಡೆ ಮಾತಿನಿಂದ ಉದ್ಧಾರ ಮಾಡಿಬಿಡ್ತಾನೆ ದೇವರು. ಎಂತೆಂಥ ದೊಡ್ಡ ಕ್ರಿಟಿಕಲ್ ಸಮಸ್ಯೆ ಮಾತಿನಿಂದ ಸರಿ ಮಾಡ್ತಾನೆ. 10,000 ವರ್ಷ ಒಬ್ಬ ರುಕ ಅನ್ನುವ ಅಸುರ ರುದ್ರದೇವರ ಹತ್ರ ತಪಸ್ಸು ಮಾಡಿದ್ದಾನೆ. ಏನ್ ಬೇಕೋ ವರ ಕೇಳು. ರುದ್ರದೇವರು ಬಹಳ ಖುಷಿಯಾಗಿತ್ತು ಅವರಿಗೆ. 10,000 ವರ್ಷ ನನ್ನ ಪ್ರೇಮ ಅಂತ. ಏನ್ ಬೇಕೋ ವರ? ನಾನು ಯಾರ ತಲೆ ಮೇಲೆ ಕೈ ಇಟ್ಟೋ ಭಸ್ಮ ಆಗ್ಬೇಕು ಅಂತ ವರ ಕೇಳಿದೆ. ದಡ್ಡ ಮುಂದೆ ಏನೇನೋ ಕೇಳ್ತಾ ಇದೆ, ವರ ಒಳ್ಳೇದು ಕೇಳಬೇಕೋ ಬೇಡ? ಆಯ್ತು, ಯಾರ ತಲೆ ಮೇಲೆ ಕೈ ಇಟ್ಟೋ ಭಸ್ಮ ಆಗಲಿ ಅವರು ಅಂತ ರುದ್ರದೇವರು ವರ ಕೊಟ್ಟು ಕೂಡಲೇ ಹೇಳಿದ, ಎಕ್ಸ್ಪೆರಿಮೆಂಟ್ ನಿನ್ನ ತಲೆ ಮೇಲೆ ಮೊದಲು. ರುದ್ರದೇವರು ಹೋಳಿಗೆ ಆರಂಭ ಮಾಡಿದ್ರು. ಇವು ಇದೆಲ್ಲಿ ಸಿಕ್ಕಾಪಟ್ಟೆ ವರ ಕೊಟ್ಟು 10,000 ವರ್ಷ ಜಪ ಮಾಡಿದಾನೆ ಅಂತ ವರ ಕೊಟ್ರೆ ನನ್ನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬರ್ತಾ ಇದ್ದಾನಲ್ಲ. ರುದ್ರದೇವರ ಶಕ್ತಿ ರುದ್ರದೇವರಿಗೆ ಪ್ರತಿಬಂಧಕ. ನಮ್ಮ ಹಲ್ಲು ನಮ್ಮ ನಾಲಿಗೆಯೇ ಕಡಿಯುವುದಿಲ್ವೇ? ನಮ್ಮ ಶಕ್ತಿ ನಮಗೆ ಪ್ರತಿಬಂಧಕ.
ಇಷ್ಟೆತ್ರ ಎತ್ತಿರ್ತೀವಿ, ಮಿಕ್ಸಿ ಡಬಾರ ಆಮೇಲೆ ಎತ್ತಾಕೊಳ್ತೀವಿ. ಎತ್ತಿದವರು ನಾವೇ, ಹೊಡ್ಕೊಂಡವರು ನಾವೇ. ಕೆಲವರು ಮಿಕ್ಸಿಯಲ್ಲಿ ತಿರುಗಿಸ್ಲಿಕ್ಕೆ ಹೋಗ್ತಾರೆ, ತಿರುಗ್ತಾ ಇಲ್ಲ, ತಿರುಗಿಬಿಡುತ್ತೆ, ಬೆರಗುತ್ತಾವೆ. ಹಂಗೆಲ್ಲ ಮಾಡಬೇಡಿ ಹೆಣ್ಮಕ್ಳು, ನೀವೆಲ್ಲ ಮುಂದೆ ನೋಡಿ ಹೇಗಿದ್ರು ಮಿಕ್ಸಿ ಎಲ್ಲ ಯೂಸ್ ಮಾಡಬೇಡಿ, ಗಂಡನ ಕೈಯಲ್ಲೇ ಮಾಡಿಸ್ಬೇಕು. ಅದು ನಮ್ಮ ಶಕ್ತಿ ನಮಗೆ ಪ್ರತಿಬಂಧಕ ಆಗುತ್ತೆ. ರುದ್ರದೇವರ ಶಕ್ತಿ ರುದ್ರದೇವರಿಗೆ ಪ್ರತಿಬಂಧಕ, ಇಂದ್ರದೇವರ ಶಕ್ತಿ ಇಂದ್ರದೇವರಿಗೆ ಹಾನಿ ಮಾಡುತ್ತೆ. ಆದರೆ ತಿಳ್ಕೊಳ್ಳಿ, ವಾಯುದೇವರ ಶಕ್ತಿ ವಾಯುದೇವರಿಗೆ ಹಾನಿ ಮಾಡಲ್ಲ, ಭಗವಂತನ ಶಕ್ತಿ ಭಗವಂತನಿಗೆ ಹಾನಿ ಮಾಡಲ್ಲ. ರುದ್ರದೇವರ ಅಲ್ಪತೆ ಇದು. ಹೋಗಿ ಕೇಳು ದೇವರ ಹತ್ರ, ಧಿಯಾ ಧಾವಂತ ಮೀಜಾನ ಧಿಯಾಯೋ ಸಾವಪಿ ಫಲಕ ಶ್ರಿಯಾಯೋ ಸೌಋತೋ ದೇವ ಶಯಾಸ್ಯ ಚರಣಾಂಬುಜಂ. ಪಾದರಾಜ ಹೇಳ್ತಾರೆ, ಹೆದರಿ 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 ಬಂದಿದ್ರು ರುದ್ರದೇವರು, ಗಡಗಡ ನಗುತ್ತಾ ಇದ್ದಾರೆ. ಋಕಾಸುರ ಬಂದ್ಬಿಟ್ಟಿದ್ದಾನೆ. ಮೊದಲು ನನ್ನ ತಲೆ ಮೇಲೆ ಕೈ ಇಡ್ತಾನೆ, ಆಮೇಲೆ ನನ್ನ ಹೆಂಡತಿ ತಲೆ ಮೇಲೆ ಕೈ ಇಡ್ತಾನೆ, ಆಮೇಲೆ ನನ್ನ ಮಕ್ಕಳ ತಲೆ ಮೇಲೆ, ಇಡೀ ಫ್ಯಾಮಿಲಿ ಮೆಂಬರ್ನ ಭಸ್ಮ ಮಾಡಿಬಿಡ್ತಾನೆ. ಅಂಥ ವರ ಕೊಟ್ಬಿಟ್ಟಿದ್ದೀನಿ, ಏನು ಮಾಡಲಿ ಅಂತ ರುದ್ರದೇವ್ರ ಭಯ. ಆದರೆ ಭಗವಂತ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ತಾನೆ, ರುದ್ರ ಇಲ್ಲಿ ಕೂತ್ಕೊ, ಅವನು ಬಂದ್ರೆ ನಾನು ಮ್ಯಾನೇಜ್ ಮಾಡ್ತೇನೆ. ಋಕಾಸುರ ಬಂದ, ಈಚೆ ರುದ್ರದೇವರು ಬಂದ್ರೆ ಅಂತ ಹೇಳಿದ್ರು, ವಿಷಯ ಏನು ಹೇಳು ಮೊದಲು, ಬಂದ್ರೆ ಇಲ್ವಾ ಆಮೇಲೆ ಹೇಳ್ತೀನಿ. ಅಲ್ಲ, ನನಗೆ ವರ ಕೊಟ್ಟಿದ್ದಾರೆ, ಯಾರ ತಲೆ ಮೇಲೆ ಕೈ ಇಟ್ಟು ಭಸ್ಮ ಆಗೋ ವರ ಕೊಟ್ಟಿದ್ದಾರೆ. ವಿಷ್ಣು ಒಂದು ಸರಿ ಮಂದಹಾಸ ಸ್ಮೈಲ್ ಮಾಡಿದ, ಅಯ್ಯೋ ನಿನಗೆ ವರನೇ ಸಿಕ್ಕಿಲ್ಲ, ನಿನ್ನ ಕೈಯಲ್ಲಿ ಆ ಶಕ್ತಿಯೇ ಇಲ್ಲ. ಯಾಕಿಲ್ಲ? ನಿನಗೆ ಕತೆ ಗೊತ್ತಿಲ್ವಾ? ರುದ್ರದೇವರು ಅವರು ಮಾವನ ತಲೆ ಕಡ್ದು ಹಾಕಿದ್ದಾರೆ. ಮಾವನ ತಲೆ ಕಡದವರಿಗೆ ಶಾಪಾನುಗ್ರಹ ಶಕ್ತಿ ಇರಲ್ಲ. ಹೌದಾ? ಹಾಗಾದ್ರೆ ನನಗೆ ವರ ಕೊಟ್ಟಿಲ್ವಾ? ದೇವರು ಸುಳ್ಳು ಹೇಳಲ್ಲ ಅಂತ ಯಾವುದೋ ಪುರಾಣದಲ್ಲಿ ಕೇಳಿಸ್ಕೊಂಡಿದ್ದ. ನ ವಿಷ್ಣು ವಚನಂ ಪಾಪಿ ವೃಷಾ ಭವತಿ ಕುತ್ರಚಿತ. ದೇವರು ಸುಳ್ಳು ಹೇಳಲ್ಲ. ಅಯ್ಯೋ ದೇವರು ಹೇಳಿದಾನೆ, ನಾನು 10,000 ವರ್ಷ ತಪಸ್ ಮಾಡಿದ್ದೆಲ್ಲ ಲೇಟ್ ಆಯ್ತು, ಹಾಗಾದ್ರೆ ಅಯ್ಯೋ ನನ್ನ ಹಣೆ ಅಂತ ಭಸ್ಮ ಆಗಿ. ಧಿಯಾಯೋ ಸಾವಪಿ ಫಲಕ. ಬುದ್ಧಿಯ ಚಮತ್ಕಾರದಿಂದ ಆ ಮೃತ್ಯುಂಜಯನ ಮೃತ್ಯುವನ್ನ ಪರಿಹಾರ ಮಾಡಿರೋ ನಮ್ಮ ದೇವರು. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ನಚಾನ್ಯನ್ ನಾಮ ವಿಬ್ರೂಯಾತ್. ನಿಮಗೆ ಎಷ್ಟೇ ಆಪತ್ತು ಬರಲಿ ಶಿವ ಅನ್ಲಿಕ್ಕೆ ಹೋಗಬೇಡಿ. ಅನ್ನಿ ಅಂದ್ರೋದು ಶಿವ ಅಂದ್ರೆ ಶಿವನಲ್ಲಿರುವ ಅಂತರ್ಯಾಮಿ ರೂಪ ಅನ್ನಿ. ಪ್ರಧಾನವಾಗಿ ಶಿವ ಅಂತ ಸ್ಮರಣೆ ಮಾಡಬೇಡಿ, ಪ್ರಧಾನವಾಗಿ ಗಣಪತಿ ಅನ್ಲಿಕ್ಕೆ ಹೋಗಬೇಡಿ. ಹರಿ ಅಂತಂದು ಮೊದಲು, ಡೋಂಟ್ ವರಿ ಅಂತ ದೇವರು. ಎಷ್ಟೇ ಕಷ್ಟ ಬರಲಿ ಅಚ್ಯುತಾನಂತ ಗೋವಿಂದ ನಚಾನ್ಯನ್ ನಾಮ ವಿಬ್ರೂಯ. ಎಷ್ಟೇ ಆಪತ್ತು ಬರಲಿ ಇತರ ದೇವತೆಗಳ ಹೆಸರನ್ನು ಹೇಳಬೇಡಿ. ಹೇಳುವುದಾದ್ರೆ ಸರ್ವೋತ್ತಮನಾದ ಭಗವಂತನ ಹೆಸರನ್ನೇ ಹೇಳಿ. ಇದು ದೀಕ್ಷೆ, ಇದು ದೀಕ್ಷೆ. ಅಂತಹ ದೀಕ್ಷೆಯಿಂದ ಅದಕ್ಕೆ ಹೇಳ್ತಾರೆ, ಶಯಾಸ್ಯ ಚರಣಾಂಬುಜ. ಯಾರ್ಯಾರೋ ಕಾಲು ಹಿಡ್ಕೊಳ್ಬೇಡ್ರಿ. ಮೃತ್ಯುಂಜಯನ ಮೃತ್ಯುವನ್ನ ಪರಿಹಾರ ಮಾಡಿದಲ್ಲ ದೇವರು, ಅವನು ಪಾದ ಹಿಡ್ಕೊಳ್ಳಿ. ಶಯಾಸ್ಯ ಚರಣಾಂಬುಜ. ದೇವತೆಗಳು ಮಾಡಿದ್ದು ಅದನ್ನೇ, ದೇವರ ಪಾದ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅದಿತಿ ಮಾಡಿದ್ದು ಅದನ್ನೇ, ದೇವರ ಪಾದ ಗಟ್ಟಿಯಾಗಿ ಹಿಡ್ಕೊಂಡ್ರು. ಸುರಲೋಕದ ಆಧಿಪತ್ಯವನ್ನ ಬಲಿಚಕ್ರವರ್ತಿಯಿಂದ ಅಪಹಾರ ಮಾಡಿದ, ಬಲಿ ಮಾಡಿದ್ದು ಅದನ್ನೇ, ಮತ್ತೆ ದೇವರ ಪಾದ ಗಟ್ಟಿಯಾಗಿ ಹಿಡ್ಕೊಂಡ. ದೇವರ ಪಾದ ಹಿಡ್ಕೊಂಡಿದ್ದಕ್ಕೆ ಮುಂದಿನ ಮನ್ವಂತರಕ್ಕೆ ಬಲಿಚಕ್ರವರ್ತಿಯೇ ರಾಜ. ನೋಡಿ, ಒಂದು ಬಾರಿ ಕಪಾಳ ಕೊಡಿಸ್ಕೊಂಡ, 3 ದಿನ ಅವನಿಗೆ ಅಮೃತ ಪ್ರಾಶನ, ಶರಣಾಗತರಾದ ದೇವರು ಉದ್ಧಾರ ಮಾಡ್ತಾನೆ. ಅವನು ಹೊಡೆಸ್ಕೊಳ್ಬೇಕಷ್ಟೇ, ವಾಪಸ್ ಹೊಡಿತೀನಿ ಎನ್ನುವ. ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಿದ ಭಗವಂತ. ಹೇಗೆ ಉದ್ಧಾರ ಮಾಡಿದ? ಹೇಗೆ? 14 ಲೋಕದ ಆಧಿಪತ್ಯ ಇತ್ತು ಬಲಿಚಕ್ರವರ್ತಿಗೆ. ದೇವತೆಗಳ ವಿರುದ್ಧ ಯುದ್ಧ ಮಾಡುವ ಅದಷ್ಟು ಸಾಮರ್ಥ್ಯಗಳಿತ್ತು. ಇವನು ಶಸ್ತ್ರಾಸ್ತ್ರ ಹಿಡ್ಕೊಂಡು ಹೋದ್ನ. ಹುಟ್ಟಿದ ಕೂಸುರಿ ಬೆಣ್ಣೆ ಕೃಷ್ಣ, ಅವನು ವಾಮನ. ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ಹೋದ, ಮಾತುಗಳಿಂದ ಮಗ ಮಾಡಿದ, ಛಲದಿಂದ ಅಪಹಾರ ಮಾಡಿದ. ಬರೀ 3 ಸೆಂಟೆನ್ಸ್ ಹಿಡಿದ. ಯಜ್ಞಕ್ಕೊಂದು ಪಾದ, ಕೂತ್ಕೊಳ್ಳಕ್ಕೊಂದು ಪಾದ, ಆಮೇಲೆ ಆ ಪಾತ್ರೆ ಇಟ್ಕೊಳ್ಳಿಕ್ಕೊಂದು ಪಾದ. 3 ಪಾದ ಭೂಮಿ ಕೊಡಪ್ಪ, ಇನ್ನೇನೋ ಬೇಡ, ಅಷ್ಟರಲ್ಲೇ ಎಲ್ಲ ನೋಡ್ಕೊಳ್ತೀನಿ ಎಂದು. ಅವನು ಆಯ್ತು, ಇದೇನೋ ಕೇಳ್ತಿದ್ದಾನೆ, ಯಾರೋ ಏನೋ ಶುಕ್ರಾಚಾರ್ಯ ಅವನು ಮೋಸ ಮಾಡುವ ಹರಿ. ಅವನು ಹೆಂಡತಿ ಹೇಳ್ತಾಳೆ, ಬಲಿಚಕ್ರವರ್ತಿ ಹೆಂಡತಿ, ಎಷ್ಟೋ ಯಾಗ ಮಾಡಿದಿರಿ, ಕೃಷ್ಣಾರ್ಪಣ ಅಂದಿದ್ದೀರಿ, ಕೃಷ್ಣನೇ ಬಂದಿರಲಿ, ಕೃಷ್ಣನೇ ಬಂದಿದ್ದಾನಲ್ಲ ಕೊಟ್ಬಿಡ್ರಿ. ಅಲ್ಲೂ ನೋಡಿ, ಹೆಣ್ಮಕ್ಳಿಗೆ ಪ್ರಾಶಸ್ತ್ಯ, ಭಾಗವತ ಮೊದಲಿಂದ ಕೊನೆ ತನಕ. ಹಾಗಾಗಿ ಹೆಣ್ಮಕ್ಳಿಗೆ ಪ್ರಾಶಸ್ತ್ಯ ಅಂತ ಹೇಳ್ತಾನೆ ಇರಬೇಕು. ಯಾಕಿದ್ರೆ ಬರೋರೇ ಅವರು. ಆಚೆ ಈಚೆ ಕೂರಿಸಿರ್ತೀವಿ 4 ಜನ ಪುರುಷರನ್ನ ಮರ್ಯಾದೆ ಉಳಿಸ್ಕೊಳ್ಳಿ. ಅವ್ರನ್ನೇ ಹೇಳಿಲ್ಲ ಅಂದ್ರೆ ಮತ್ತೆ ಯಾವ ಭಾಗವತ ಕೇಳೋರು. ವಿಂಧ್ಯಾವಳಿ ಶ್ರಾವಿತಂ ಜನ. ಆ ಬಲಿಚಕ್ರವರ್ತಿ ಹೆಂಡತಿ ದಾನಕ್ಕೆ ಅಂತ ನೀರು ಹಾಕಿದ್ಲಂತೆ. ದಾನ ಆದ ಕೂಡಲೇ ಭಗವಂತ ತ್ರಿವಿಕ್ರಮನಾಗಿ ಬೆಳೆದ, 14 ಲೋಕದಲ್ಲಿ ಬೆಳೆದ. ಅವಳು ಹಾಕಿದ ಒಂದು ಬಿಂದು ನೀರು ಸಿಂಧವಾಗಿ ಹೋಯಿತು, 14 ಲೋಕದಲ್ಲಿ ಬೆಳೆದ. ಎಲ್ಲಾ ಲೋಕವೂ ನನ್ನದೇ ಅಂತ ತೋರಿಸಿದ. ನೋಡಿ, ಭಾಗವತದ 8ಮ ಸ್ಕಂದದ ಆರಂಭದಲ್ಲಿ ಏನಿದೆ, ಈಶಾವಾಸ್ಯಮಿದಂ ಸರ್ವಂ ಅಂತ ಇದೆ. ಆ ಭಾಗವತದ 8ಮ ಸ್ಕಂದದ ಕೊನೆಯ ಕಥೆಯಲ್ಲಿ ಏನಿದೆ,
ಬಲಿಚಕ್ರವರ್ತಿಯ ಮನೆಗೆ ಬಂದ ತ್ರಿವಿಕ್ರಮ ಈಶಾವಾಸ್ಯ ಇದಂ ಸರ್ವಂ, ನನ್ನಿಂದಲೇ ಈ ಜಗತ್ತೆಲ್ಲವೂ ನಿಂತಿದೆ, ಇದೆಲ್ಲವೂ ನನ್ನ ಅಧೀನ, ಇದೆಲ್ಲದಕ್ಕೂ ನಾನು ಸ್ವಾಮಿ ಅನ್ನುವುದನ್ನ ತ್ರಿವಿಕ್ರಮ ಅವತಾರದಲ್ಲಿ ತೋರಿಸಿದ. ಇದನ್ನೇ ಉಪಕ್ರಮ ಉಪಸಂಹಾರ ಅಂತಾರೆ. ಆಯಾ ಸಂಘಗಳಲ್ಲೇ ವ್ಯಾಖ್ಯಾನ ವ್ಯಾಖ್ಯೆಯ ಭಾವ ಇದೆ. ಏನು ಪ್ರತಿಜ್ಞೆ ಮಾಡಿದ್ದಾರೆ ಅದಕ್ಕೆ ಉತ್ತರ ಇದೆ ಭಾಗವತ. 14 ಲೋಕಗಳನ್ನು ವ್ಯಾಪಿಸಿದ ಒಂದು ಪಾದದ 14 ಲೋಕ, 7 ಲೋಕ ವ್ಯಾಪಿಸಿದ, ಇನ್ನೊಂದು ಪಾದದಿಂದ ಕೆಳಗಡೆ ಲೋಕ ವ್ಯಾಪಿಸಿದ. ಬಲಿಚಕ್ರವರ್ತಿಗೆ ಹೇಳಿದ ಇನ್ನೊಂದು ಪಾದ ಬಾಕಿ ಇದೆ, ಎಲ್ಲಿ ಇಡಲಿ? ಅವನು ಹೇಳಿದ ಇನ್ನಂತಹ ಸರ್ವ ನಾಯಕನಾದ ವಿಶ್ವತೋಮುಖನಾದ ಪರಮಾತ್ಮನ ಮುಂದೆ ನಂದು ದಾನ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನನ್ನ ತಲೆ ಸರಿ ಇಲ್ಲ, ಅದರ ಮೇಲೆ ಪಾದ ಇಡೋದು. 3ನೇ ಪಾದವನ್ನು ಅವನ ತಲೆ ಮೇಲೆ ಇಟ್ಟ, ತಲೆ ಸರಿ ಮಾಡಿ ಬಲಿಚಕ್ರವರ್ತಿಯ ತಲೆ ಮೇಲೆ ಇಟ್ಟು ಬತ್ತಿದ ಮೇಲೆ ದೇವರು ಕೇಳ್ತಾನೆ, ನೋವಾಯ್ತಾ ಅಂತ ಕೇಳ್ತಾನೆ. ಇದನ್ನೇ ಮಾತೃತ್ವ ಅಂತ ಕರೆಯುವುದು. ಮಗು ಏನೋ ತಪ್ಪು ಮಾಡಿರುತ್ತೆ, ಅಮ್ಮ ಹಿಡಿದು 2 ಬಾರಿಸಿರ್ತಾಳೆ, ಆಮೇಲೆ ಎಣ್ಣೆ ಹಚ್ಚೋಳು ಅವಳೆ. ಮಗು ಕೇಳುತ್ತೆ, ಅಮ್ಮ ನೀನೇ ಹೊಡಿತಿ, ನೀನೇ ಬೆಣ್ಣೆ ಹಚ್ಚತಿ, ಯಾಕೆ? ಅದೇ ಮಾತೃತ್ವ. ತಪ್ಪು ಮಾಡಿದಾಗ ಬಳಿಬೇಕು, ಆಮೇಲೆ ಬೆಣ್ಣೆ ಹಚ್ಚಬೇಕು. ಬೆಣ್ಣೆ ಹಚ್ಚಿದಿಲ್ಲ, ಎಣ್ಣೆ ಹಚ್ಚಿದಿಲ್ಲ, ಏನೋ ಒಂದು ಹಚ್ಚಿ ಹೊಡೆದ ಮೇಲೆ ಹಚ್ಚಿ. ಈ ಮಕ್ಕಳು ಹೊಡೆಸ್ಕೊಳ್ಳೋದೇ ಇಲ್ಲ, FIR ಆಗ್ತೀನಿ ಇವತ್ತು ಹುಟ್ಟಿದ ಕೂಡಲೇ ಎಲ್ಲಾ ಕೈಲೂ ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ. ಅಮ್ಮ ಏನಾದರೂ ಹೊಡೆದ್ರೆ FIR ಕಂಪ್ಲೇಂಟ್ ಅಂತಿಲ್ಲ, ಅದರೆಲ್ಲ ವಾಟ್ಸ್ಆ್ಯಪಲ್ಲಿ ಕಳಿಸ್ತಾರೆ. ಹಾಗಾಗಿ ಹೊಡೆಯುವ ಸ್ವಾತಂತ್ರ್ಯವೂ ಇಲ್ಲ, ಈಗ ನೋಡ್ಕೊಂಡು ಹೊಡೀರಿ, ಅಮ್ಮಂದಿರಿಗೂ ಸ್ವಾತಂತ್ರ್ಯ ಇಲ್ಲ ಈಗ. ಆ ಥರ ನಮ್ಮ ಗುರುಗಳು ಹೇಳ್ತಾ ಇದ್ರು, ದೇವರ ಕಾರುಣ್ಯ, ದೇವರು ಕೊಟ್ಟ ಶಿಕ್ಷೆಗಳೆಲ್ಲ ತಾಯಿ ಮಗುವಿಗೆ ಹೊಡಿತಾ ಇದ್ರೆ ಮಗು ಏನ್ ಮಾಡುತ್ತೆ? ಕಂಪ್ಲೇಂಟ್ ಮಾಡ್ತೀನಿ ಅನ್ನಲ್ಲ, ಸೆರಗನ್ನು ಹಿಡ್ಕೊಂಡು ಹೇಳುತ್ತೆ, ಅಮ್ಮ ಇನ್ನೊಮ್ಮೆ ಹಿಂಗ್ ಮಾಡಲ್ಲ, ಹೊಡಿಬೇಡ. ಅಮ್ಮನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಹೊಡೆದಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಆ ತರ ದೇವರು ಕೊಡುವ ಶಿಕ್ಷೆಗಳಿಂದ ದೇವರಿಗೆ ಜಾಸ್ತಿ ಶರಣಾಗತರಾಗಬೇಕು ನಾವು. ಒಂದೊಂದು ಕಷ್ಟಗಳ ಬಂದರೂ ಇದೇನೋ ದೇವರು ಒಳ್ಳೆ ರೀತಿಯೇ ಮಾಡ್ತಾ ಇದ್ದಾನೆ. ಇದನ್ನೇ ಹರಿದಾಸರು ಹೇಳಿಕೊಟ್ಟದ್ದು. ಆದದ್ದೆಲ್ಲ ಒಳ್ಳೆಯದೇ ಆಯಿತು, ಶ್ರೀಹರಿಯ ಸೇವೆಗೆ ಸಾಧನ ಸಂಪತ್ತಾಯಿತು. ಏನೇ ಆದರೂ ಅದು ಒಳ್ಳೆಯದಕ್ಕಾಯ್ತು. ಇದು ಪಾಸಿಟಿವ್ ಹರಿದಾಸ ಸಾಹಿತ್ಯದಲ್ಲಿ. ಏನ್ ನಮ್ಮ ಜೀವನದಲ್ಲಿ ನಡೆದ್ರು ಒಳ್ಳೇದಕ್ಕಾಯ್ತು, ಒಳ್ಳೇದಕ್ಕಾಯ್ತು, ಹಾಗಿದ್ದೆಲ್ಲ ಒಳ್ಳೇದಾಯ್ತು. ಇನ್ನು ಹಂಗೆ ಹೇಳ್ಬೇಡಿ, ಯಾರು ಹೊರಗೊಂಡಿದ್ರು ಒಳ್ಳೇದಾಯ್ತು, ಹಂಗೆ ಹೇಳ್ಬೇಡಿ, ಒಳ್ಳೇದಕ್ಕಾಯ್ತು. ನೋಡಿ, ಅವತ್ತು ಹಿಂಗಾಗಿದೆ, ಇವತ್ತು ದೇವರನ್ನ ಪರಿಹಾರ ಮಾಡಿ. ನಮ್ಮ ಜೊತೆಗೆ ಮೊನ್ನೆ ವೃಂದಾವನಕ್ಕೆ ಹೋಗಿದ್ದೆ ನಾನು. ಒಬ್ರು ಯಾತ್ರಿಕರು ಬಂದು ಮೈಸೂರಲ್ಲಿ ಬೀಳಬೇಕಾದ್ರೆ ಅಲ್ಲಿ ಬಿದ್ದರು. ಅವ್ರು ಹೇಳಿದ್ರು, ನಾನು ಮೈಸೂರಲ್ಲೇ ಬಿದ್ದಿದ್ರೆ ಈ ವೃಂದಾವನ ನೋಡ್ಲಿಕ್ಕೆ ಆಗ್ತಿರಲಿಲ್ಲ. ಇಲ್ಲಿ ಬಿದ್ದು ಸ್ವಲ್ಪ ಕೈ ಫ್ರಾಕ್ಚರ್ ಆಯ್ತು, ಟೊಂಗಿ ಅಂತಿತ್ತು ಕೈ, ಅದಕ್ಕೊಂದು ಬ್ಯಾಂಡೇಜ್ ಹಾಕೊಂಡಿದ್ರು, ಎಲ್ಲ ಸತ್ಕರ್ಮ ಮಾಡಿದ್ರು. ಅವ್ರು ಹೇಳಿದ್ರು, ಆಚಾರ್ಯ ನಿನ್ನೆ ದಿನ ಏನಾದ್ರು ನಾನು ಮೈಸೂರಿಗೆ ಬಿದ್ದಿದ್ರೆ ಯಾರು ನಾನು ವೃಂದಾವನಕ್ಕೆ ಹೋಗಿ ಬಿಡ್ತಿರ್ಲಿಲ್ಲ. 70 ವರ್ಷ ಆಗಿದೆ, ನಾನು ವೃಂದಾವನವನ್ನೇ ನೋಡಿಲ್ಲ, ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ದೇವ್ರು ಏನ್ ಮಾಡಿದ, ಒಂದು ದಿನ ಪೋಸ್ಟ್ಪೋನ್ ಮಾಡಿ ಇಲ್ಲಿ ಬೀಳಿಸಿದ. ಅಲ್ಲೇ ಬಿದ್ದಿದ್ರೆ ಕಾಲೇ ಮುರಿತಿತ್ತೋ ಏನೋ, ಇಲ್ಲಿ ಬಿದ್ದಾಗ ಒಂದು ಸ್ವಲ್ಪ ಎಟೊಯ್ ಅಂತಿತ್ತು, ಸರಿ ಆಯ್ತಿದ್ದ, ಅವ್ರ ಕೈ ಸರಿ ಆಯ್ತಿದ್ದ. ಅದಕ್ಕೆ ದೇವ್ರು ಎಲ್ಲಿ ಬೀಳಿಸ್ಬೇಕು, ಯಾವಾಗ ಬೀಳಿಸ್ಬೇಕು. ಕೆಲವರು ಕುರ್ಚಿ ಪ್ರವಚನ ಕೂತಿರ್ತಾರೆ, ಅಲ್ಲಿಂದ ಕೆಳಗೆ ಬೀಳ್ತಾರೆ. ಅದು ಒಂದು ಪುಣ್ಯವೇ ನೋಡಿ. ಮನೆಗೆ ಬಿದ್ದರೆ ಏನು ಪುಣ್ಯ ಇಲ್ಲ. ಪ್ರವಚನ ಕೇಳ್ತಾ ಬಿದ್ದು ಯಾರು ಬೀಳಿಲ್ಲ ಹೇಳಿದ್ದೆ. ನಮ್ಮ ಪ್ರವಚನ ಅಂದ್ರೆ ಅಷ್ಟು ವೈಭವ ಇರುತ್ತೆ. ಆ ತರ ಭಗವಂತನ ಒಂದು ಅತಿಶಯ ಏನೋ ಒಳ್ಳೆಯ ಗಟ್ಟಿಗೆ ಇಟ್ಕೊಂಡು ಮಾಡ್ತಾನೆ. ನಿನ್ನೆ ನೀವು ನಂಬ್ತಿರಲಿಲ್ಲ, ರಾತ್ರಿ ನನ್ನೊಬ್ಬರು ಮಿತ್ರರು, ನಾನು ಪೇಡಾವ ಸ್ವಾಮಿ ಕಥೆ ಹೇಳ್ತಾ ಇದ್ದೀನಿ. ಪೇಡಾವ ಸ್ವಾಮಿಗಳಿಗೆ ಹರಿನಾಮದ ಪದ ಇತ್ತು. 6 ಬಾರಿ ಆಕ್ಸಿಡೆಂಟ್ ಆಯಿತು, 6 ಜನ ಡ್ರೈವರ್ ಸತ್ತು ಹೋಗಿದ್ದಾರೆ. ಸ್ವಾಮಿಗಳಿಗೆ ಏನೂ ಆಗಿಲ್ಲ, ಪ್ರಹ್ಲಾದ ನಂತರ ಎದ್ದು ಬಂದಿದ್ದಾರೆ. ಆ ಥರ ಮೊನ್ನೆ ಒಬ್ಬರು ಅವ್ರ ಶಿಷ್ಯರಿದ್ರು, ಅವ್ರ ಜೊತೆಗೆ 6 ವರ್ಷ ಸೇವೆ ಮಾಡಿದವರು ವಿಠಲಾಚಾರ್ಯರು. ಅವರು ಒಂದು ಶಾಂತಿ ಕರ್ಮಕ್ಕೆ ನಾನು ಹೋಗಿದ್ದೆ. ಅವ್ರಿಗೆ ಹೇಳಿದೆ, ವಿಶ್ವೇಶತೀರ್ಥರ ಅಪ್ಪಟ ಶಿಷ್ಯರಿಗಳು ಸಿಕ್ಕಾಪಟ್ಟೆ ಗುರುಗಳ ಸೇವೆ ಮಾಡಿದ್ದಾರೆ. ಅವ್ರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ರು, 2 ವೀಲರ್ ಇದ್ರೆ. ಒಂದು ಬಾರಿ ಆಕ್ಸಿಡೆಂಟ್ ಆಗಿದೆ ಕಾರಲ್ಲಿ, ಯೂಟರ್ನ್ ಅಲ್ಲಿ ಕಾರ್ ಹಿಂಗೆ ಆಕ್ಸಿಡೆಂಟ್ ಆಗಿ ಡಿವೈಡರ್ ಹೊಡೆದು ಹಿಂಗೆ ನಿಂತಿದೆ. 10 ನಿಮಿಷ ಬಂದು ಯಾರೋ ಎಬ್ಸಿದ್ದಾರೆ. ನಿದ್ರೆ ಬಂದ್ಬಿಟ್ಟಿದೆ ಅವರಿಗೆ, ಆಕ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ನಾನು ಎಲ್ಲಿದ್ದೀನಿ, ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ, ನಾನು ಕೇಳ್ತಿದ್ದಾರೆ. ಇಡೀ ಕಾರ್ ಜುಚ್ಚು ಹೋಗಿದೆ, ಅವ್ರಿಗೆ ಏನೂ ಆಗಿಲ್ಲ. 20 ನಿಮಿಷ ವಿಶ್ರಾಂತಿ ಆಯ್ತು. ಆಮೇಲೆ ಅವ್ರು ನನ್ನ ಹತ್ರ ಬಂದು ಹೇಳಿದ್ರು, ವಿಜೇಂದ್ರ ತುಂಬಾ ಒಳ್ಳೇದಾಯ್ತು, ಅವ್ರು 10 ನಿಮಿಷ ನನ್ನ ರೆಸ್ಟ್ ಆದ್ಮೇಲೆ ಎಬ್ಸಿದ್ರಲ್ಲ, ಖುಷಿ ಅವರಿಗೆ ಆಯ್ತಾ. ಅವ್ರು ನಿನ್ನೆ ದಿನ 3ನೇ ಮಹಡಿಯಿಂದ, ನಂಗಳಿಕೆ ವಿಠಲಾಚಾರ್ಯ, ಯಾವುದೋ ಒಂದು ಮಂಗ ಮನೆಯ ಒಂದು ಬೆಳ್ಳಿ ಲೋಟ ಹಾಗೆ ಎತ್ಕೊಂಡು ಹೋಗಿದೆ ಅಂತ 3ನೇ ಮಹಡಿ ಮೇಲೆ ಹತ್ತಿದ್ದಾರೆ. ಅದು ಹಂಚಿನ ಮಹಡಿ, ಮಳೆ ಬರ್ತಾ ಇದೆ, ಕಾಲ್ ಜಾರಿ ಬಾವಿ ಕಟ್ಟೆ ಮೇಲೆ 3ನೇ ಮಹಡಿಯಿಂದ ಢಮಾಲ್ ಬಿಟ್ಟಿದ್ದಾರೆ. ಅಲ್ಲೊಂದು ಅವ್ರ ಹೆಂಡತಿ ತೊಳಿಬೇಕು ಅಂತ ಒಂದು ದೊಡ್ಡ ಪರಾತ ಇಟ್ಟಿದ್ದಾರೆ. ಆ ಪರಾತಗಳು ಬಂದು ಖಳಕ್ಕನ್ನು ಕೂತ್ಕೊಂಡಿದ್ದಾರೆ. ಏನೇನೂ ಆಗಿಲ್ಲ, ಪರಾತ ಚಟ್ನಿ ಆಗಿದೆ, ಒಂದೇ ಒಂದು ಸ್ಕ್ರಾಚ್ ಆಗಿಲ್ಲ. ವಿಜೇಂದ್ರ, ನೀನು ಮೊನ್ನೆ
ಪೇಟಾಸ್ವಾಮಿ ತರ ನೀವು ಸೇವೆ ಮಾಡಿದ್ದಕ್ಕೆ ಕಣ್ ನಿದ್ರೆ ಮಾಡ್ಕೊಂಡು ಆಕ್ಸಿಡೆಂಟ್ ಆದ್ರೆ ಏನು ಆಗಲ್ಲ ಅಂತ ಹೇಳಿದ್ರಿ. ಇವತ್ತು 3ನೇ ಮಹಡಿ ಬಿದ್ದಿದ್ರಿ, ನನಗೇನೂ ಆಗಿಲ್ಲ ಅಂತ ನಿಮಗೆ ರಾತ್ರಿ ಫೋನ್ ಮಾಡಿ ಮತ್ತೆ ಹೇಳಿದೆ, ನೀವಾಗಿ ಬೀಳಿಕ್ ಹೋಗ್ಬೇಡಿ, ಅವನಾಗಿ ಬೀಳಿಸಿದ್ರೆ ಮಾತ್ರ ಏನೂ ಆಗಲ್ಲ. ಇನ್ನು ನನಗೇನೂ ಆಗಲ್ಲ ಅಂತ ಸ್ಪೈಡರ್ ಅಂತ ಆಗ್ತಾವ. ಸತ್ಯ ಇದು. ಕೆಲವರು ಸುಮ್ಮನೆ ಕೂತಿರ್ತಾರೆ, ಹಾರ್ಟ್ ಫೇಲ್ ಆಗೋದು. ಕೆಲವರು ದೇವರನ್ನು ನಂಬಿರ್ತಾರೆ. ಎಷ್ಟು ಬಾರಿ ಪೇಜಾವರ ಸ್ವಾಮಿಗಳಂತೂ ಎಷ್ಟು ಬಾರಿ ಇಂಥ ಆಘಾತಗಳಿಗೆ ತುತ್ತಾಗಿದ್ದಾರೆ, ಯಾವ ಅನರ್ಥವೂ ಆಗಲಿಲ್ಲ. ಯಾಕೆ? ನಂಬಿಕೆ ಕೆಟ್ಟವರಿಲ್ಲವೋ ಹೃದಯನ. ಆ ನಂಬಿಕೆ ನಮ್ಮನ್ನು ಬದುಕಿಸುತ್ತೆ, ಏನೇನೋ ಅನರ್ಥ ಆಗಲ್ಲ. ಮೊನ್ನೆ ನಮ್ಮ ಗುರುಕುಲದಲ್ಲಿ ಹಾಗೆ ಒಂದು ಹುಡುಗಿ ಮಹಡಿ ಮೇಲೆ ಹತ್ತಿ, ಹೆದರಬೇಡಿ ನಿಮ್ಮ ಮಗಳು ಇದ್ದಾಳೆ, ಮಹಡಿ ಮೇಲೆ ಹತ್ತಿ ಆಚಾರ್ಯ ಹೇಳ್ತಿರ್ತಾರೆ, ಏನ್ ದೇವರು ನಂಬಿದವ್ರಿಗೆ ಏನೂ ಆಗಲ್ಲ ಅಂತ ಪ್ರಾಕ್ಟಿಕಲ್ ಅನ್ನೋಣ ಅಂತ ಹಾಗೆ ಬಿಟ್ಟೋಳು. ಏನೂ ಆಗಿಲ್ಲ, ಇಲ್ಲೇ ಇದ್ದಾರೆ ನೋಡಿ, ಅಲ್ಲಿ ಏನೂ ಆಗಿಲ್ಲ. ನೀವು ಯಾರು ಇನ್ನು ಹಾರ್ಲಿಕ್ಕೆ ಹೋಗ್ಬೇಡಿ. ಇವತ್ತಿನ ಪ್ರವಚನದಿಂದ ಸ್ಫೂರ್ತಿ ಬಂದು ಟಕ್ಕನ್ ಮಹಡಿ ಹೇಳ್ಬಿಟ್ಟು ಅದಕ್ಕೆಲ್ಲ ಕ್ಲೋಸ್ ಮಾಡಿದ್ದಾರೆ ಇವರು. ಎಲ್ಲ ಕಡೆ ಕ್ಲೋಸ್ ಆಗಿದೆ, ಬಚಾವ್ ಆ ಥರ ನೋಡಿ. ಆಮೇಲೆ ತೋರಿಸ್ತೀನಿ ನೋಡಿ, ಸಂದರ್ಶನ ಮಾಡಿ. ಏನೂ ಆಗಿಲ್ಲ. ಸೈಕಲ್ ಮೇಲೆ ಬಿದ್ದಿದ್ದಾರೆ, ಕಬ್ಬಿಣದ ಸೈಕಲ್ಲು ಚುಚ್ಚಿದ್ರೆ ಏನೂ ಅನರ್ಥ ಆಗ್ಬೋದಿತ್ತು. ನಾವು ಯಾವಾಗಲೂ ದೇವರು ಪ್ರಾರ್ಥನೆ ಮಾಡ್ತಿರ್ತೀವಿ, ಎಲ್ಲೆಲ್ಲಿಂದನೋ ಮಕ್ಕಳು ಬಂದಿದ್ದಾರೆ, ಅವ್ರಿಗೆ ಏನು ತೊಂದರೆ ಆದರೂ ಕೂಡ ಆ ಗುರುಕುಲ ಸರಿ ಇಲ್ಲ ಅಂದ್ಬಿಡ್ತಾರೆ, ಟೋಟಲ್ ಆಗಿ ಹೇಳ್ಬಿಡ್ತಾರೆ. ನಮ್ಮ ಮಕ್ಕಳು ಮೇಲಿಂದ ಹಾಕ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ದೇವ್ರ ನಂಬಿಕೆ ಅವರಿಂದಲೇ ನಡೆಯುತ್ತೆ. ನಾವು ಮಾಡ್ತೀವಿ ಅನ್ನೋ ದಿನ ನಮಗೇನೋ ಅನರ್ಥ ಆಗುತ್ತೆ. ಇದು ನಾವು ಮಾಡಲ್ಲ ಅಂದಾಗ ದೇವರು ರಕ್ಷಣೆ ಮಾಡ್ತಾರೆ. ಇದು ಜೋಕಿಗೆ ಹೇಳ್ತಾ ಇಲ್ಲ, ಆದದ್ದೆಲ್ಲ ಒಳಿತೇ ಆಯಿತು. ಏನಾದರೂ ದೇವರ ಅನುಗ್ರಹಕ್ಕೋಸ್ಕರ ನಡೆಯುತ್ತೆ ಹೊರತು ನಮ್ಮ ಮನಸ್ಸು ನಿರ್ಮಲವಾಗಿದ್ದರೆ ದೇವರು ಯಾವ ಆಪತ್ತನ್ನು ತರಲ್ಲ. ಬಲಿಚಕ್ರವರ್ತಿ ಹೇಳ್ತಾನೆ, 14 ಲೋಕವನ್ನ ನನ್ನಿಂದ ಕಿತ್ಕೊಂಡಿದ್ದು ಒಳ್ಳೇದಾಯ್ತು ಅಂತ. ನೋಡಿ, ಅವನಿಗಿಂತ ಫೀಲಿಂಗ್ ನೋಡಿ. ದೇವರು ಕೇಳ್ತಾನೆ, ಅಲ್ಲಯ್ಯ ನೀನು ಅನ್ಯಾಯ ಮಾಡಿದ್ನಲ್ಲ, ನಿನ್ ತಲೆ ಕಾಲಿಟ್ಟಲ್ಲ. ಇಲ್ಲ ಇಲ್ಲ ದೇವರೇ, 1000 ಬಾರಿ ಬಾ. ಯಾಕೆಂದ್ರೆ ನೀನು ಸರ್ವಶಕ್ತನಾದ ಭಗವಂತ. ಒಂದೇ ಪಾದದಿಂದ ಕೆಳಗಡೆ ಇರುವ ಲೋಕ ತನಕ ಮೇಲ್ಗಡೆ ಲೋಕ ತನಕ ಅಳಿದು ಬಿಟ್ಟು ಈ 2 ಪಾದ ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ಏನ್ ಕೊಡಕ್ಕಾಗ್ತಾ ಇತ್ತು ನನಗೆ? ಬಲಿಚಕ್ರವರ್ತಿಗೆ ಅಷ್ಟೆಲ್ಲ ಸಾಮರ್ಥ್ಯ ಇಲ್ಲ ಅಂತ ಒಂದೇ ಪಾದ ಬ್ಯಾಲೆನ್ಸ್ ಇಟ್ಕೊಂಡಿಯಲ್ಲ, ನನ್ನ ಮಾತು ಸತ್ಯ ಆಯ್ತು. ನೀನು 2 ಪಾದ ಇಟ್ಕೊಂಡಿದ್ರೆ ಏನ್ ಕೊಡ್ತಾ ಇದ್ದೆ ನಾನು? ನಿನ್ನಂತಹ ಕರುಣಾ ಸಂಪನ್ನರು ಧರೆಯಲ್ಲೇ ಇಲ್ಲ. ಅವನ ಸಮರ್ಪಣಾ ಭಾವಕ್ಕೆ ಮೆಚ್ಚಿ ದೇವರು ಹೇಳ್ತಾನೆ, ಭಲೆ ಭಲೆ, ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಯಲ್ಲ ಬಲಿ, ನಿನ್ನ ಮನೆಯ ಬಾಗಿಲು ಕಾಯ್ತೀನಿ ಅಂತ. ಇವತ್ತು ಅಲ್ಲೇ ಹೇಳಿದಾರಂತೆ ದೇವರು. ಅಟ್ ಪ್ರೆಸೆಂಟ್ ವಾಮನ ಎಲ್ಲಿದ್ದಾನೆ ಅಂದ್ರೆ ಬಲಿಚಕ್ರವರ್ತಿ ಮನೆಯಲ್ಲಿ ದ್ವಾರಪಾಲಕನಾಗಿ ಕಾಯ್ತಾ ನಿಂತಿದ್ದಾನೆ. ಇಂದ್ರ ಪದವಿ ಕೊಡುವ ತನಕನೂ ನಿನ್ನ ಮನೆಯ ಪಾದ ಸೇವಕನ. ಇದನ್ನೇ ಹರಿದಾಸ ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲಕು ನೀರಮಣ ಇವಾಗಿಲ್ಲ ಬರುವ. ನೀವು ಪ್ರೀತಿಯಿಂದ ಅವನಿಗೆ ಭಕ್ತಿಯಿಂದ ಹೂ ತಂದು ಹಾಕಿದವನ ಪಾದಕ್ಕೆ ನಿಮ್ಮ ಮನೆಗೆ ಸೇವಕರಾಗಿ ಹುಲ್ಲು ತಂದು ಹಾಕ್ತಾನೆ ದೇವರು. ನಿಮ್ಮ ಮನೆ ಸೇವಕನಾಗ್ತಾನೆ. ಸೇವಕನೆಲ್ಲೋ ನಾನು ಚರಣ ಶಾರದೆ ಎಷ್ಟು ಕೃಷ್ಣ ಪಾದಾವಲೇಖನೆ. ಆ ರಾಜಸೂಯಾಗದಲ್ಲಿ ಅರ್ಜುನನಿಗೆ ಹೇಳಿದಂತೆ ಕೃಷ್ಣ, ಬ್ರಾಹ್ಮಣರ ಪಾದ ತುಳಿಬೇಕು ಕ್ಷತ್ರಿಯರಾದವರು, ನೀನು ಸ್ವಲ್ಪ ದೊಡ್ಡ ಜನ. ಅರ್ಜುನ ಕೃಷ್ಣ ಹೇಳುವವನಿಗೆ, ನೀವು ರಾಜಾದಿರಾಜ, ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ನಾಯಕ ಕೃಷ್ಣ. ಅರ್ಜುನ ಯಾವುದೋ ಒಂದು ಪೀರಿಯಡ್ ಅಲ್ಲಿ ಬಂದಿದ್ದಾನೆ. ಅವನಿಗೆ ಹೇಳ್ತಾನೆ, ನೀನು ದೊಡ್ಡ ರಾಜ, ರಾಜಸೂಯ ಯಾಗ ಮಾಡುವಂತಹ ರಾಜ, ನೀನು ನಿನ್ ಪಾದೆಯನ್ನು ಮುಟ್ಟಬಾರ್ದು, ಆದರೂ ಬ್ರಾಹ್ಮಣರ ಪೂಜೆ ಮಾಡಬೇಕು. ನಿನ್ ಪಾದಕ್ಕೆ ತಂಗಿ ನೀರು ಸುರಿ, ಆ ಪಾದದಲ್ಲಿ ಏನು ಕಷ್ಟ ಇದ್ರು ನಾನು ತಿಕ್ಕಿ ತೊಳಿತೀನಿ ಅಂತಾನೆ ದೇವರು. ಕೃಷ್ಣ ಪಾದಾವನೇಜನೆ, ಅವ್ರ ಪಾದ ಒತ್ತುವುದು, ಚೆನ್ನಾಗಿ ಒರೆಸುವುದು, ಈ ಕೆಲಸವನ್ನ ಕೃಷ್ಣ ಮಾಡಿದಾನೆ. ಎಂಥ ಕಾರಣ ದೇವರು. ನಾವು ಮೊದಲೇ ಹೇಳ್ತೇವೆ, ಆಚಾರ್ಯ ನಮ್ಮ ಮನೆಗೆ ಲೆಫ್ಟ್ ಸೈಡ್ ಅಲ್ಲಿ ನಲ್ಲಿ ಇದೆ, ಕಾಲು ತೊಳ್ಕೊಂಡು ಒಳಗಡೆ ಬನ್ನಿ ಅಷ್ಟು ಹೇಳಿದ್ರೆ ಪುಣ್ಯ. ಎಷ್ಟು ಒಂದು ಬ್ರಹ್ಮಣ್ಯ ದೇವ ಪರಮಾತ್ಮನಿಗೆ, ಭಕ್ತರ ಮೇಲೆ ಎಂಥ ಸಡಗರ, ಎಂಥ ಪ್ರೀತಿ ಆ ಪರಮಾತ್ಮನಿಗೆ. ಅಷ್ಟು ಒಂದು ಯಾರೇ ಇರಲಿ, ಯಾವುದೇ ವರ್ಗದಲ್ಲಿ ಭಕ್ತರು ಸಮರ್ಪಣೆ ಮಾಡಿಕೊಂಡ್ರೆ ದೇವರು ತನ್ನನ್ನೇ ಕೊಡ್ತಾರೆ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಹನುಮಂತ ಎಂಥ ದೊಡ್ಡ ಸೇವೆ ಮಾಡಿದ, ರಾಮದೇವರಿಗೆ ಅನಿಸ್ತಂತೆ ಇವನಿಗೆ ಕೊಡ್ಲಿಕ್ಕೆ ಯಾವ ಪದಾರ್ಥ ಇಲ್ಲ ಅಂತ ಆಲಿಂಗನ ಮಾಡಿಕೊಂಡ್ರಂತೆ. ಅದಕ್ಕೆ ಮಧ್ವ ಗುರುಗಳು ಹೇಳ್ತಾರೆ, ಅದು ಆಲಿಂಗನ ಅಲ್ಲ, ಎಲ್ಲರೂ ಕೃಷ್ಣಾರ್ಪಣ ಅಂತ ದೇವರಿಗೆ ಅರ್ಪಣೆ ಮಾಡ್ತಾರಲ್ಲ, ಹನುಮಂತ ಮಾಡಿದ ಸೇವೆಗೆ ಅದು ರಾಮಾರ್ಪಣ. ಆಲಿಂಗನದ ನೆಪದಲ್ಲಿ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಷ್ಟಿಷದವು ಪರಮಾಗಿ ಕೊಟ್ಟ. ಅವನಿಗೆ ಆದ ಆನಂದಕ್ಕೆ ತಡ್ಕೊಳ್ಳಿಕ್ಕಾಗದೆ ಆಲಿಂಗನದ ನೆಪದಲ್ಲಿ ಪರಮಾತ್ಮ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡ. ಆತ್ಮಾನಮಚ್ಯುತಃ ದದಾತಿ, ಭಾಗವತದ ಮಾತು. ಸಂತುಷ್ಟನಾದ ಭಗವಂತ ಭಕ್ತರಿಗೆ
ಅದಕ್ಕೆ ದಾಸರು ಕೇಳ್ತಾರೆ, ಯಾಕೆ ಯದುಪತಿಯ ಮರೆತಿರಿ? ಇಷ್ಟು ಔದಾರ್ಯ ತೋರುವ ದೇವರನ್ನ ಯಾಕೆ ಮರೆತಿರಿ? ಎಷ್ಟು ಉಪಕಾರ ಮಾಡಿದ್ರು ಕೊನೆಗೆ 60 ವರ್ಷ ಆದ್ಮೇಲೂ ಕೆಲವರು ಕೇಳ್ತಾರೆ, ನೀವೇನು ನನಗೆ ಮಾಡಿದ್ದೀರಿ ದೊಡ್ಡದು, ಡೈವರ್ಸ್ ನೋಟಿಸ್ ಕೊಡಿ ಅಂತಾರೆ. ಬೇಕಿತ್ತವೆ ದೇವರಿಗೆ ಹೇಳಿ. ದೇವರಿಗೆ ಅಣ್ವಪಿ ಉಪಾರತಂ ಭಕ್ತ್ಯ ಪ್ರೇಮ್ನ ಭೂಯೈವ ಮೇ ಭವೇತ್ ಸ್ವಲ್ಪ ಮಪ್ಪೆಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀವು ಮಾಡಿದ ಒಂದು ಅಣುಕೃತಿಯನ್ನ ಮಹತ್ಕೃತಿಯನ್ನಾಗಿ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಮಾಡಿದ ಚೂರು ಪರ್ವತದಷ್ಟು ಸ್ವೀಕಾರ ಮಾಡ್ತಾನೆ ದೇವರು. ಅವನನ್ನು ಸಂತೋಷಪಡಿಸ್ರಿ. ಯಾರ್ಯಾರನ್ನೋ ಯಾಕೆ ಸಂತೋಷಪಡಿಸ್ತೀರಿ? ದೇವರನ್ನು ಸಂತೋಷಪಡಿಸಿ. ಇದು ಪ್ರಹ್ಲಾದರಾಜ ಉಪದೇಶ, ಇದು ಭಾಗವತದ ಉಪದೇಶ, ಇದೊಂದು ಸಮರ್ಪಣಾ ಭಾವ. ಹೀಗೆ ಭಾಗವತ ಮುಂದುವರಿಯುತ್ತೆ. ಸಾಯಂಕಾಲ ಕೃಷ್ಣಾವತಾರದ ಕಥೆ ಕೇಳೋಣ ಅಂತ ಹೇಳ್ತಾ, ವಿಶೇಷವಾಗಿ ಈ ಒಂದು ಸತ್ಕರ್ಮ ನಡೀತಾ ಇರಬೇಕಾದ್ರೆ ತಿಳಿದವರು ಬರಬೇಕು. ಒಳ್ಳೆ ನನ್ನ ಮಿತ್ರರು ನನಗಿಂತ ತುಂಬಾ ಜಾಣ ಅವರು. 10 ಜನ ವಿದ್ಯಾರ್ಥಿಗಳಿಗೆ ಚಿಂತನೆ ಹೇಳ್ತಾ ಇದ್ದಾರೆ. ಒಳ್ಳೆ ವೇದವ್ಯಾಸ ಮಂತ್ರದ ಸಿದ್ಧಿ ಇದೆ. ಗುರುರಾಜಾಚಾರ ಮಾಳಿಗೆ ಅಂತ ಚೆನ್ನೈಗೆಲ್ಲ ಪಾಠ ಪ್ರವಚನ ಮಾಡಿಕೊಂಡಿದ್ದಾರೆ, ಗೋಸೇವೆ ಮಾಡ್ತಾರೆ. ವಿಶೇಷವಾಗಿ ಅವರ ತಮ್ಮನ ಮಗಳು ಧನ್ಯ ಅಂತ ಒಬ್ಳು ಇದ್ದಾಳೆ. ಅವಳನ್ನ ಸೇರಿಸಿದ್ದಾರೆ ನಮ್ಮ ಗುರುಕುಲಕ್ಕೆ. ಅವಳು ಎಂತ ಜಾಣೆ ಅಂದ್ರೆ, ಅವಳು ನಮ್ಮ ಗುರುಕುಲಕ್ಕೆ ಸೇರಿಸಿದ ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಹುಡ್ಕೊಂಡು ಹೋಗಿ ಧರ್ಮೋಪದೇಶ ಮಾಡಿ ಅವ್ರ ಮೇಲೆಲ್ಲ ಏಕಾಶಿ ಉಪವಾಸ ಮಾಡಿಸ್ತಾಳೆ ಅಂತ ದೀಕ್ಷೆ. ಹಾಗಾಗಿ ಈ ಮಕ್ಕಳೆಲ್ಲ ಧರ್ಮ ಪ್ರಚಾರಕರಾಗಿ ನಿಂತರೆ ಇನ್ನೆಲ್ಲ ತುಂಬಾ ದೊಡ್ಡ ಗೋಪಿಯರ ತಂಡ ಸೃಷ್ಟಿ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಭಗವಂತ ವಿಶೇಷವಾಗಿ ಇಂಥವ್ರ ಕೈಲಿ 2 ಮಾತುಗಳನ್ನು ಆಡಿಸಿದ್ದಾನೆ. ಜೊತೆಗೆ ನಮ್ಮ ವಿಶೇಷವಾಗಿ ಕೊಪ್ಪಳ ಅಂತ ಮಾದನೂರು ವಿಶ್ವತೀರ್ಥರು ಕೇಳಿದ್ದೀರಲ್ಲ, ಆ ಸನ್ನಿಧಾನದಿಂದ ಬಂದಿದ್ದಾರೆ. ಕೊಪ್ಪಳದಿಂದ ಒಂದು 3 ಜನ ಬಂದಿದ್ದಾರೆ. ಅಲ್ಲಿ ಭಾಗವತ ಪ್ರವಚನ ನಡೀಬೇಕು, ಅಲ್ಲೊಂದು ಸಪ್ತಾಹ ಆಗಬೇಕು ಅಂತ ಆಹ್ವಾನ ಎಲ್ಲಿ ಕೊಡ್ಲಿ ಅಂತ ಅವ್ರು ತುಂಬಾ ಬಾರಿ ಫೋನ್ ಮಾಡ್ತಿದ್ರು. ಕೆಲವೊಮ್ಮೆ ಮೈಸೂರು ಅಂದ್ರು, ಬೆಂಗಳೂರು ಅಂದ್ರು, ಎಲ್ಲೆಲ್ಲೋ ಹೇಳ್ತಾ ಇದ್ರು. ಕೊನೆಗೆ ದೇವರು ಹೊಸೂರಿಗೆ ಕರೆಸ್ಕೊಂಡಿದ್ದಾರೆ. ಪ್ರಾಣದೇವ ಸನ್ನಿಧಾನದಲ್ಲಿ ಅವರು ಇವತ್ತಿಗೆ ಬಂದಿದ್ದಾರೆ ಕೊಪ್ಪಳದಿಂದ. ಹೀಗೆ ಸಜ್ಜನರ ಸಮಾಗಮ ಆಗ್ತಾ ಇರಬೇಕು. ಇನ್ನು ಕೆಲವರು ಹೊಸೂರಿಂದಲೇ ಬಂದಿಲ್ಲ, ಅವ್ರು ಕೊಪ್ಪಳದಿಂದ ಬಂದಾಗಿದೆ. ಎಷ್ಟೋ ಜನ ಹೊಸೂರಿಂದಲೇ ಇನ್ನೂ ಬಂದಿಲ್ಲ, ಕೊಪ್ಪಳದಿಂದ ಬರ್ತಿದ್ದಾರೆ, ಚೆನ್ನೈಯಿಂದ ಬರ್ತಿದ್ದಾರೆ ಅಂತ ಹೇಳಿ ಅವ್ರು ಅವಾಗ ಹೇಳಿರಲ್ಲ, 4 ಜನ ಕರ್ಕೊಂಡು ಬಂದ್ರಿ. ಅವ್ರಿಗೂ ಎಲ್ಲ ಹೇಳೋಣ ಮೋಕ್ಷದ ಉಪಾಯಗಳನ್ನ ಹೇಳಿ ಕರ್ಕೊಂಡು ಹೋಗೋಣ. ನಮ್ಮ ಜೊತೆಗೆ ದೊಡ್ಡ ಟೀಮ್ ಇರಬೇಕಲ್ಲ, ದೇವರಿಗೆ 4 ಜನ ಇರಬಾರ್ದು. ಹಾಗಾಗಿ ಆ ಎಲ್ಲರನ್ನೂ ಅಭಿನಂದಿಸಿ ವಿಶೇಷವಾಗಿ ಗುರುರಾಜಾಚಾರ್ಯರಿಗೆ ಈ ಮಠದ ವತಿಯಿಂದ ಒಂದು ಸಣ್ಣ ಕಾಣಿಕೆಯನ್ನ, ಗೌರವ ಸಮರ್ಪಣೆಯನ್ನ ಅವರು ಮಾಡಿದ್ದಾರೆ. ಅದನ್ನು ಸ್ವೀಕಾರ ಮಾಡೋಣ. ಅಕ್ಷಯಂ ಕರ್ಮಯ